ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನಿಂದ ಸೃಷ್ಟಿ ಹೇಗೆ ಮುಂದುವರಿಯಿತು ಅನ್ನುವ ವಿಷಯವನ್ನು ಸ್ವಲ್ಪ ಶ್ರವಣ ಮಾಡಿದ್ದೇವೆ. ಸೃಷ್ಟಿಗೆ ಮೂಲ ಕಾರಣ ತ್ರಿಗುಣ. ತ್ರಿಗುಣದ ಪರಿಣಾಮವೇ ಸಮಗ್ರ ಪ್ರಪಂಚ. ಸತ್ವರಜಸ್ತಮಸ್ಸುಗಳು ಅನ್ನುವ ಮೂರು ಗುಣಗಳಲ್ಲಿ 4:2:1 ಅನ್ನುವ ಅನುಪಾತದಲ್ಲಿ ಸೃಷ್ಟಿಗೋಸ್ಕರ ಭಗವಂತ ತ್ರಿಗುಣಗಳನ್ನು ಸ್ವೀಕರಿಸಿದ ಅನ್ನುವ ವಿಷಯ ನಿನ್ನೆ ನಾವು ಗಮನಿಸಿದ್ದು. ಈಗ ಮುಂದಕ್ಕೆ ಸೃಷ್ಟಿಯ ಪ್ರಕ್ರಿಯೆ ಹೇಗಾಯಿತು ಅನ್ನುವ ಕಥೆಯನ್ನು ನಾವು ನೋಡೋಣ. ದೀರ್ಘಕಾಲಿಕವಾದ ಪ್ರಳಯ. ಸೃಷ್ಟಿಯಾಗಬೇಕಾದರೆ ಹಿಂಭಾಗದಲ್ಲಿ ಒಂದು ಪ್ರಳಯ ಆಗಬೇಕು. ಪ್ರಳಯ ಅಂದರೆ ಇದ್ದದ್ದರ ನಾಶ ಅಂತ ಅರ್ಥ. ನಾಶವಾಗುವುದು 3 ಕ್ರಮದಿಂದ: ದ್ರವ್ಯ ಕಾಲ ಗುಣೈಸ್ತಸ್ಯ ತ್ರಿವಿಧ ಪ್ರತಿಸಂಕ್ರಮ. ಸೃಷ್ಟಿಯ ಪ್ರತಿಸಂಕ್ರಮಣ ಅಂದರೆ ನಾಶ, ಅದು 3 ಥರ ಆಗ್ತದೆ. ಒಂದು ದ್ರವ್ಯದಿಂದ ನಾಶವಾಗುವುದು, ಕಾಲದಿಂದ ನಾಶವಾಗುವುದು, ಗುಣದಿಂದ ನಾಶವಾಗುವುದು. ಇದು ನಮ್ಮ ಜೀವನದಲ್ಲಿ ನಾವು ಅನುಭವಿಸತಕ್ಕಂತಹ ನಾಶಗಳು. ದ್ರವ್ಯದಿಂದ ನಾಶವಾಗುವುದು ಅಂದರೆ ಒಂದು ಮಡಿಕೆ, ಅದಕ್ಕೆ ಮುಸಲದಿಂದ ಪೆಟ್ಟು ಕೊಟ್ಟಾಗ, ದೊಣ್ಣೆಯಿಂದ ಹೊಡೆದಾಗ ಅದು ನಾಶ ಆಗ್ತದೆ. ಇಲ್ಲಿ ದೊಣ್ಣೆ ಅನ್ನುವುದು ಒಂದು ದ್ರವ್ಯ. ದ್ರವ್ಯದಿಂದ ದ್ರವ್ಯದ ನಾಶವಾಯಿತು. ಇದಕ್ಕೆ ದ್ರವ್ಯದಿಂದ ನಾಶ ಅಂತ ಕರೆಯುವುದು. ಎಷ್ಟೋ ನಾಶಗಳು ದ್ರವ್ಯದಿಂದಲೇ ಆಗೋದು. ಇನ್ನೊಂದು ನಾಶ ಅಂತ ಹೇಳಿದರೆ ಕಾಲದಿಂದ ನಾಶ. ಒಂದು ವಸ್ತು ಬೆಳೀತದೆ, ಮೊದಲು ಹುಟ್ಟುತ್ತದೆ, ಹುಟ್ಟಿದ ಮೇಲೆ ಬೆಳೀತದೆ, ಬೆಳೆದ ಮೇಲೆ ಪರಿಣಾಮಕ್ಕೆ ಈಡಾಗ್ತದೆ, ಪರಿಣಾಮವಾಗ್ತಾ ಕೊನೆಗೆ ಜರ್ಜರಿತವಾಗ್ತದೆ, ಕೊನೆಗೆ ನಾಶವಾಗ್ತದೆ. ಇದು ಕಾಲದಿಂದ ಆಗುವ ನಾಶ. ಯಾವುದಾದರೂ ಒಂದು ವಸ್ತು ಹುಟ್ಟಿತು ಅಂತಾದ ಕೂಡಲೇ ಅದಕ್ಕೆ ಇಷ್ಟು ಕಾಲ ಅಂತ ಒಂದು ವ್ಯವಸ್ಥೆ ಇರ್ತದೆ. ಹೇಗೆ ಇವತ್ತು ಕಾರ್ಖಾನೆಗಳಲ್ಲಿ ನಿರ್ಮಾಣ ಆಗತಕ್ಕಂಥ ವಸ್ತುಗಳಿಗೆ ಇದು ಕೊನೆಗೆ ಇಷ್ಟು ಸಮಯದ ತನಕ ಅಂತ ಅದರಲ್ಲಿ ಒಂದು ದಿನಾಂಕವನ್ನು ನಮೂದಿಸಿರ್ತಾರಲ್ಲೋ, ಆಮೇಲೆ ಡೇಟ್ ಬಾರ್ ಆಯಿತು ಅಂತ ಹೇಳ್ತೇವೆ. ಔಷಧಿ ಆಗಿರ್ಬೋದು ಅಥವಾ ಬೇರೆ ರೀತಿಯ ಆಹಾರ ಪದಾರ್ಥಗಳಿರ್ಬೋದು. ಒಂದು ವಸ್ತು ನಿರ್ಮಾಣವಾಯಿತು ಅಂತಾದರೆ ಅದಕ್ಕೊಂದು ನಾಶದ ದಿನಾಂಕ ಅನ್ನೋದು ನಿರ್ಧರಿತವಾಗ್ತದೆ. ಜಾತಸ್ಯ ಹಿ ಧ್ರುವ ಮೃತ್ಯು ಅಂತ. ಹುಟ್ಟಿದ ನಂತರ ಅದಕ್ಕೊಂದು ನಾಶ ಇದೆ. ಆ ನಾಶಕ್ಕೆ ನಿಮಿತ್ತ ಯಾವುದು? ಕಾಲ ಅನ್ನುವುದು ಅನಿವಾರ್ಯವಾದ ನಿಮಿತ್ತ. ಆದ್ದರಿಂದ ನಾಶವನ್ನು ಸಂಸ್ಕೃತದ ಶಬ್ದಗಳಲ್ಲಿ ಕಾಲ ಅನ್ನುವ ಶಬ್ದದಿಂದ ವ್ಯವಹರಿಸುವುದಿದೆ. ಕನ್ನಡದಲ್ಲೂ ಹೇಳ್ತೇವೆ ಅವರು ಕಾಲವಾಗಿ ಹೋದರು ಅಂತ. ಕಾಲ ಅನ್ನುವುದು ನಾಶ ಅನ್ನುವ ಅರ್ಥದಲ್ಲಿ ಬಳಸಲ್ಪಡ್ತದೆ. ಯಾಕೆಂದರೆ ಯಾವುದೇ ವಸ್ತುವಿಗೆ ಕಾಲ ಅನ್ನುವುದು ಒಂದು ನಾಶಕವಾಗ್ತದೆ. ಮೂರನೇದ್ದು ಗುಣಗಳಿಂದ ನಾಶ ಅಂತ. ಗುಣಗಳಿಂದ ನಾಶ ಅಂದರೆ ಅಜ್ಞಾನ ಅನ್ನುವುದು ಜ್ಞಾನವೆಂಬ ಗುಣದಿಂದ ನಾಶವಾಗ್ತದೆ. ಸತ್ವವೆಂಬ ಗುಣದಿಂದ ತಮಸ್ಸು ಎಂಬ ಗುಣ ನಾಶವಾಗ್ತದೆ. ಪ್ರೀತಿ ಎಂಬ ಗುಣದಿಂದ ದ್ವೇಷವೆಂಬ ಗುಣ ನಾಶವಾಗ್ತದೆ. ಅಂದರೆ ಗುಣದಿಂದ ಗುಣಗಳ ನಾಶಗಳು.
ಕಾಲ ದ್ರವ್ಯ ಗುಣೈ ತಸ್ಯ ತ್ರಿವಿಧ ಪ್ರತಿಸಂಕ್ರಮ. ಸೃಷ್ಟಿ ನಾಶವಾಗುವುದೇ ಈ ಮೂರರಿಂದ. ಭಗವಂತ ಈ ಮೂರನ್ನು ಉಪಯೋಗಿಸಿ ಸೃಷ್ಟಿಯನ್ನು ನಾಶ ಮಾಡ್ತಾನೆ. ಆದರೆ ಯಾವುದೇ ನಾಶ ಮೂಲ ಉಳಿಯದೇ ನಾಶವಾಗುವುದಿಲ್ಲ. ಇದು ಒಂದು ಶಾಸ್ತ್ರದ ಮೂಲ ತತ್ವ. ನಾಶ ಅಂತಾಗಬೇಕಾದರೆ ಏನಾದರೂ ಉಳ್ಕೊಳ್ತದೆ. ಪೂರ್ಣವಾಗಿ ನಿಶ್ಶೇಷವಾದ ನಾಶ ಅನ್ನುವುದು ಇಲ್ಲವೇ ಇಲ್ಲ. ಅದು ಯಾವುದೇ ಆಗಲಿ. ನಾವಿವತ್ತು ಮಡಿಕೆಯನ್ನು ಹೊಡೆದು ನಾಶ ಮಾಡಿದ್ದೀವಿ ಅಂತಿಟ್ಟುಕೊಳ್ಳುವ. ಮಡಿಕೆ ನಾಶ ಆಯಿತು ಅಂದರೆ ಅದರ ಅರ್ಥ ಒಂದಿಷ್ಟು ಮಣ್ಣಿನ ಪುಡಿ ಉಳಿಯಿತು ಅಂತ. ಆ ಮಣ್ಣಿನ ಪುಡಿಯನ್ನೂ ನಾಶ ಮಾಡಬೇಕು ಅಂತ ಅದಕ್ಕೆ ಬೆಂಕಿ ಹಚ್ಚಿ ಏನೋ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಅದು ಕೊನೆಗೆ ಭಸ್ಮವಾಗಿ ಆದರೂ ಉಳಿಯುತ್ತೆ. ಭಸ್ಮವನ್ನೂ ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ರಿ, ಅದನ್ನು ನೀರಲ್ಲಿ ಹಾಕಿ ಮಣ್ಣಿಗೆ ಹಾಕಿ ಏನೋ ನೆಲದಲ್ಲಿ ನಾಶ ಮಾಡಬೇಕು ಅಂತ, ಅದು ಇನ್ನೊಂದಾಗಿ ಪರಿಣಾಮ ಹೊಂದಿ ಉಳಿಯುತ್ತೆ. ನಿಶ್ಶೇಷವಾಗಿ ಒಂದು ವಸ್ತು ನಾಶವಾಗುವುದು ಅನ್ನುವುದು ಇಲ್ಲ. ಆದ್ದರಿಂದಲೇ ಸಂಸ್ಕೃತದಲ್ಲಿ ನಿಜವಾಗಿ ಇಲ್ಲವಾಗುವುದು ಅನ್ನುವುದಕ್ಕೆ ಒಂದು ಶಬ್ದವೇ ಇಲ್ಲ. ಇವತ್ತು ಕನ್ನಡದಲ್ಲಿ ಒಬ್ಬನು ತೀರಿಕೊಂಡನು ಅಂತ ಹೇಳುವುದಕ್ಕೆ ಸಾವಿರಾರು ಶಬ್ದಗಳನ್ನು ನಾವು ಬಳಸುವುದು ಅಂತುಂಟು. ಮರಣ ಹೊಂದಿದನು, ಮೃತನಾದನು, ನಾಶವಾಗಿ ಹೋದನು, ಏನೇನೋ ಶಬ್ದಗಳನ್ನು, ಕೊನೆಗೆ ಹಳ್ಳಿಯ ಭಾಷೆಯಲ್ಲಿ ಎಕ್ಕೆಟ್ಟು ಹೋದನು ಅಂತಲೇ ಹೇಳ್ತಾರೆ. ಮತ್ತು ಏನೋ ಒಂದು ಶಬ್ದಗಳನ್ನು ಬಳಸುವುದು ಅಂತುಂಟು. ಆದರೆ ಸಂಸ್ಕೃತದಲ್ಲಿ ನೀವು ಯಾವ ಶಬ್ದವನ್ನು ಬಳಸಿದರೂ ಇಲ್ಲವಾಗುವುದು ಅನ್ನೋ ಅರ್ಥದ ಶಬ್ದ ಅಲ್ಲ ಅದು. ಅವನು ಮರಣವನ್ನು ಹೊಂದಿದನು ಅಂತುಂಟಲ್ಲ, ಈ ಶಬ್ದವನ್ನು ಸಂಸ್ಕೃತದಲ್ಲಿ ಸಹ ಮೃತಃ ಅಂತಾರೆ, ಸಹ ಮೃತವಾನ್ ಅಂತಾರೆ. ಮೃತ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂದರೆ ಉಸಿರು ನಿಂತಿತು ಅಂತ ಅಷ್ಟೇ ಅರ್ಥ. ಮೃನ್ಯು ಪ್ರಾಣತ್ಯಾಗೆ ಅಂತ ಧಾತು. ಪ್ರಾಣ ಅಂದರೆ ಉಸಿರು, ಉಸಿರನ್ನು ನಿಲ್ಲಿಸಿದಾಗ ಮೃತ ಅಂತ ಕರೆಯುವುದಷ್ಟೇ. ಅದು ನಾಶವಾಯಿತು ಇಲ್ಲವಾಯಿತು ಅನ್ನೋದು ಅರ್ಥ ಅಲ್ಲ, ಉಸಿರು ನಿಂತಿತು ಅಂತ. ಮೃತ ಅನ್ನುವುದಕ್ಕೆ ಅಷ್ಟೇ ಅರ್ಥ. ಇನ್ನೊಂದು ಬಹಳ ಸುಂದರವಾದ ಶಬ್ದ ಇದೆ ಮರಣವನ್ನು ಹೊಂದಿದ ಅನ್ನುವುದಕ್ಕೆ. ಪಂಚತ್ವಂ ಗತಃ ಅಂತ ಸಂಸ್ಕೃತದಲ್ಲಿ ಒಂದು ಶಬ್ದ. ಪಂಚತ್ವವನ್ನು ಐದಿದನು. ನಾವು ಕನ್ನಡದಲ್ಲೂ ಕೂಡ ಮರಣವನ್ನು ಐದಿದನು ಅಂತೇವೆ. ಐದಿದನು ಅಂದರೆ ಐದಾದನು ಅಂತ ಅರ್ಥ. ಒಂದು ಇದ್ದದ್ದು ಐದಾಗುವುದಕ್ಕೆ ಮರಣ ಅಂತ ಹೆಸರು. ಈ ಶರೀರ ಅಂತೂ ಪಂಚಭೂತಗಳಿಂದ ನಿರ್ಮಾಣವಾಗಿರುತ್ತದೆ. ಆ ಪಂಚಭೂತಗಳು ಮತ್ತೆ ಪಂಚಭೂತದಲ್ಲಿ ಪ್ರತ್ಯೇಕವಾಗಿ ಸೇರಿಕೊಂಡಾಗ, ಅಂದರೆ ಒಂದು ಇದ್ದದ್ದು ಐದಾದಾಗ ಅದನ್ನು ನಾವು ಮೃತಿ ಅಂತ ಶಬ್ದದಿಂದ ವ್ಯವಹಾರ ಮಾಡ್ತೇವೆ. ಪಂಚತ್ವವನ್ನು ಹೊಂದುವುದು ಅಂದರೆ ಏನು? ಈ ಶರೀರದಲ್ಲಿದ್ದ ಪಾರ್ಥಿವ ಭಾಗ ಅದು ಮಣ್ಣಿನಲ್ಲಿ ಸೇರಿಕೊಳ್ಳುವುದು, ಅದರಲ್ಲಿದ್ದ ತೇಜಸ್ಸಿನ ಬಿಸಿ ಅನ್ನುವ ಭಾಗ ಅದು ತೇಜಸ್ಸಿನಲ್ಲಿ ವಾತಾವರಣದಲ್ಲಿ ಲೀನವಾಗಿ ಹೋಗುವುದು, ಅದರಲ್ಲಿರುವ ಜಲೀಯ ಅಂಶಗಳೆಲ್ಲ ಜಲ ಅನ್ನುವ ರಾಶಿಯಲ್ಲಿ ಸೇರಿಕೊಂಡು ಬಿಡುವುದು, ಅದರಲ್ಲಿರತಕ್ಕಂತಹ ವಾಯು ಮತ್ತು ಆಕಾಶಗಳು ವಾತಾವರಣದಲ್ಲಿರುವ ವಾಯು ಆಕಾಶಗಳಲ್ಲಿ ಲೀನವಾಗಿ ಹೋದಾಗ ಈ ಪಾಂಚಭೌತಿಕವಾದ ಶರೀರ ಪಂಚಭೂತಗಳಲ್ಲಿ ಲೀನವಾಗುವುದಕ್ಕೇನೆ ಮೃತಿ ಅಂತ ಕರೆಯುವುದು. ಇಲ್ಲವಾದದ್ದಲ್ಲ, ಅದು ಒಂದಾಗಿದ್ದದ್ದು ಐದಾಗಿತ್ತು ಅಷ್ಟೇ. ಇಲ್ಲವಾಗುವುದು ಅನ್ನುವುದಕ್ಕೆ ಶಬ್ದ ಇಲ್ಲ. ಇನ್ನೊಂದು ಅರ್ಥದಲ್ಲಿ ಪಂಚತ್ವಂ ಗತಃ ಅಂತ ವ್ಯವಹಾರ ಮಾಡ್ತಾರೆ. ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಅನ್ನುವ 4 ಅವಸ್ಥೆಯನ್ನು ದಾಟಿ 5ನೇದ್ದಾದ ಅವಸ್ಥೆಯನ್ನು ಹೊಂದಿದ ಅಂತ. ಅದು ಒಂದು ಅವಸ್ಥೆ. ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಮರಣದ ಬಗ್ಗೆ ಬಹಳ ಲೀಲಾಜಾಲವಾಗಿ ಹೇಳ್ತಾನೆ. ಅವನು ಮೊದಲು ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ. ಕೌಮಾರ, ಯೌವನ, ಮುಪ್ಪು ಇದಾದ ಮೇಲೆ ದೇಹಾಂತರ ಪ್ರಾಪ್ತಿ ಅನ್ನೋದು ಒಂದು ಅವಸ್ಥಾಂತರವೇ ಹೊರತು ಆತ್ಮನಿಗೆ ಇಲ್ಲವಾಗುವಿಕೆ ಅನ್ನುವುದಿಲ್ಲ. ಆತ್ಮನಿಗೆ ಸಂಬದ್ಧವಾದ ಶರೀರವೂ ಕೂಡ ಇಲ್ಲವಾಗುವುದು ಅಂತಿಲ್ಲ. ಈ ಶರೀರ ಇನ್ನೊಂದು ಶರೀರವಾಗಿ ಮಾರ್ಪಡುತ್ತೆ, ಈ ಶರೀರ ಇನ್ನೊಂದು ಮೂಲದ್ರವ್ಯವಾಗಿ ಮಾರ್ಪಡುತ್ತೆ, ಆ ಮೂಲದ್ರವ್ಯ ಮತ್ತೆ ಇನ್ನೊಂದು ಶರೀರವಾಗಿ ಮಾರ್ಪಡುತ್ತೆ. ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ಮಾರ್ಪಡಿಸಿಕೊಳ್ಳುವಿಕೆ. ಪರಿಣಾಮ ಅಂದರೆ ಒಂದು ವಸ್ತು ಇನ್ನೊಂದಾಗೋದು. ಹಸು ಹುಲ್ಲು ತಿಂದಿತು, ಅಯ್ಯೋ ಹುಲ್ಲೆಲ್ಲ ನಾಶವಾಯಿತು ಅಂತ ಯೋಚನೆ ಮಾಡಬೇಕು ಅಂತಿಲ್ಲ. ಆ ಹುಲ್ಲು ಹಸುವಿನ ಹೊಟ್ಟೆಯಲ್ಲಿ ಹಾಲಾಗ್ತದೆ, ಒಂದಿಷ್ಟು ಗೋಮೂತ್ರವಾಗ್ತದೆ, ಒಂದಿಷ್ಟು ಗೋಮಯವಾಗ್ತದೆ, ಮತ್ತೆ ಅದು ಹೊರಗೆ ಬರ್ತದೆ. ಹಾಲು ಮತ್ತೆ ಪರಿಣಾಮ ಹೊಂದಿ ಮೊಸರಾಯಿತು, ಅಯ್ಯೋ ಮೊಸರಾಗಿ ಹೋಯಿತು, ಹಾಲೆಲ್ಲ ಹೋಯಿತು, ಹಾಲು ನಾಶವಾಯಿತು ಅಂತ ನಾವು ಒದ್ದಾಡೋದಿಲ್ಲ. ಹಾಲು ಮೊಸರಾಗಿದೆ ಅಂತ ಖುಷಿ ಪಡ್ತೇವೆ. ಮೊಸರಾದ ಮೇಲೆ ಮಜ್ಜಿಗೆ ಆಯಿತು, ಬೆಣ್ಣೆ ಆಯಿತು. ದಧಿವ್ರತ ಇರೋದ್ರಿಂದ ಅನಿವಾರ್ಯ ಅದು. ಒಂದಿಷ್ಟು ಬೆಣ್ಣೆ, ಒಂದಿಷ್ಟು ಮಜ್ಜಿಗೆ ಅಂತ ಆಯಿತು. ಅಂತೂ ಮಜ್ಜಿಗೆ ಆಯಿತು, ಮೊಸರು ಹೋಯ್ತಲ್ಲ, ಮೊಸರು ನಾಶ ಆಯ್ತಲ್ಲ, ಅದೊಂದು ಪರಿಣಾಮ ಹೊಂದಿತ್ತು. ಆ ಪರಿಣಾಮದಲ್ಲಿ ಬೆಣ್ಣೆ ಮತ್ತೆ ಕಾಸಲ್ಪಟ್ಟಾಗ ತುಪ್ಪವಾಯಿತು, ಅದೊಂದು ಪರಿಣಾಮ. ತುಪ್ಪವನ್ನು ಸಿಕ್ಕಾಪಟ್ಟೆ ಕಾಸಿದಾಗ ಇದ್ದಿಲಾಯಿತು. ಏನೇ ಆಗಲಿ ಅದು ಇನ್ನೊಂದಾಗಿ ಪರಿಣಾಮವನ್ನು ಹೊಂದುತ್ತದೆ ಹೊರತು ವಸ್ತು ಇಲ್ಲವಾಗುವುದು ಅನ್ನುವುದಿಲ್ಲ. ಇದು ಲೋಕದಲ್ಲಿರತಕ್ಕಂತಹ ನಿಯಮ. ಈ ಪರಿಣಾಮವೇ ಸೃಷ್ಟಿ ಲಯಗಳ ಮಧ್ಯದಲ್ಲಿರತಕ್ಕಂತಹ ಸ್ಥಿತಿ. ಸೃಷ್ಟವಾದದ್ದು
ಪರಿಣಾಮವನ್ನು ಹೊಂದಿ 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 ಕೊನೆಗೊಮ್ಮೆ ಕಾಣದೇ ಇರುವ ಸ್ಥಿತಿಗೆ ಬರ್ತದೆ. ಕಾಣದ ಸ್ಥಿತಿಗೆ ಸೃಷ್ಟಿ ಬಂದಾಗ ಅದನ್ನು ಪ್ರಳಯ ಅಂತ ಕರೆಯುವುದು. ಇಲ್ಲದ ಸ್ಥಿತಿಯಲ್ಲ, ಕಾಣದ ಸ್ಥಿತಿ, ಅದನ್ನು ಅವ್ಯಕ್ತ ಅಂತ ಕರೀತಾರೆ. ಅವ್ಯಕ್ತ ಸ್ಥಿತಿಗೆ ವ್ಯಕ್ತವಾಗಿದ್ದ ಪ್ರಪಂಚ ಮತ್ತೆ ಅವ್ಯಕ್ತತೆಯನ್ನು ಪಡೆದಾಗ ಅದನ್ನು ಲಯ ಅಂತ ಕರಿತೇವೆ. ಈ ಅವ್ಯಕ್ತದ ಸ್ಥಿತಿ ಹೇಗಾಗ್ತದೆ ಅಂತ ಕೇಳಿದರೆ ಅದನ್ನು ಭಾಗವತ ಒಂದೆರಡು ಕಡೆಯಲ್ಲಿ ನಿರೂಪಣೆ ಮಾಡ್ತದೆ. ಮೊದಲು ನಾವು ಭೂಮಿ ಹೇಗೆ ಹೋಗುತ್ತೆ ಅಂತ ಯೋಚನೆ ಮಾಡುವ. ಯಾಕಂದರೆ ನಾವು ಇರುವ ಪ್ರದೇಶ ಭೂಮಿ. ಈ ಭೂಮಿ ಇರುವುದು ಆಕಾಶದಲ್ಲಿ ತೇಲಿಕೊಂಡಿರುವುದು ಅಂತ ಭಾಗವತ ಹೇಳುವುದಿಲ್ಲ. ಭೂಮಿಯು ನೀರಿನಲ್ಲಿ ನಿಂತಿದೆ ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಬ್ರಹ್ಮಾಂಡದಲ್ಲಿ ಅರ್ಧದಷ್ಟು ನೀರಿದೆ. ಆ ಅರ್ಧದಷ್ಟಿರುವ ನೀರಿಗೆ ಅಂಡೋದಕ ಅಂತ ಹೆಸರು. ಬ್ರಹ್ಮಾಂಡದ ಮಧ್ಯದಲ್ಲಿರುವ ಬ್ರಹ್ಮಾಂಡದಲ್ಲಿ ಅರ್ಧದಷ್ಟು ತುಂಬಿರುವ ನೀರುದು ಹೇಗೆ ಗರ್ಭಾಂಬುದಿಯಲ್ಲಿ ಒಂದು ಮಗು ಹುಟ್ಟಬೇಕು ಅಂತಾದರೆ ಗರ್ಭದಲ್ಲಿ ನೀರು ತುಂಬಿರುತ್ತದೋ ಹಾಗೆ ಹಿರಣ್ಯ ಗರ್ಭ ಅಂದರೆ ಈ ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿ ಅರ್ಧದಷ್ಟು ನೀರು ತುಂಬಿದೆ, ಅದು ಅಂಡೋದಕ. ಆ ಅಂಡೋದಕದಲ್ಲಿ ಭಗವಂತ ಅಡಿಯಲ್ಲಿ ಹೋಗಿ ಮಲಗಿದ್ದಾನೆ. ನೀರಿನ ಅಡಿಯಲ್ಲಿ ಮಲಗಿದ್ದರಿಂದ ಭಗವಂತನಿಗೆ ನಾರಾಯಣ ಅಂತ ಹೆಸರಾಯಿತು. ನಾರಾಯಣ ಅಂದರೂ ನೀರಾಯಣ ಅಂದರೂ ಅರ್ಥ ಒಂದೇ. ಸಂಸ್ಕೃತದಲ್ಲಿ ನೀರ ಮತ್ತು ನಾರ ಎರಡು ಸಮಾನಾರ್ಥದಲ್ಲಿ ಬಳಸಲ್ಪಡುವಂಥದ್ದು. ಆಪೋ ನಾರಾಹ ಇತಿ ಪ್ರೋಕ್ತಾಹ ಆಪೋ ವೈ ನರಸೂನವಃ. ನೀರನ್ನು ನಾರ ಅಂತ ಕರೀತಾರೆ. ನಾರಾಯಣ ಅಂದರೂ ನೀರಾಯಣ ಅಂದರೂ ಅರ್ಥ ಒಂದೇ. ನೀರಿಗೆ ಆಶ್ರಯವಾಗಿ ಬ್ರಹ್ಮಾಂಡದ ಅಡಿತಡದಲ್ಲಿ ಮಲಗಿರ್ತಕ್ಕಂಥ ಭಗವಂತ ನಾರಾಯಣ ಅಂತ ಕರೆಸಿಕೊಂಡ. ಆ ನಾರಾಯಣನು ಸೃಷ್ಟಿಸೋಣ ಅಂತ ಬಯಸಿ ಈ ಪ್ರಪಂಚವನ್ನು ಸೃಷ್ಟಿಸಿದ್ದು. ಅದರಲ್ಲಿ ಭಗವಂತ ಈಗ ಸೃಷ್ಟಿಸೋಣ ಅಂತ ಬಯಸಿದ. ಇದಕ್ಕೆ ಸಿಸೃಕ್ಷಾ ಅಂತ ಹೆಸರು. ಇಡೀ ಬ್ರಹ್ಮಾಂಡದಲ್ಲಿ ನೀರು ತುಂಬಿತ್ತು. ಆ ಸ್ಥಿತಿಯಲ್ಲಿ ಸೃಷ್ಟಿಸೋಣ ಅಂತ ಭಗವಂತ ಬಯಸಿದ ಅಲ್ವಾ. ಅವ ಬಯಸಿದ್ದೇ ತಡ ಅವನ ನಾಭಿಯಿಂದ ಒಂದು ಕಮಲ ಹೊರಗೆ ಬಂತಂತೆ. ಭಗವಂತನ ಬಯಕೆಯೇ ಸೃಷ್ಟಿ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ. ಭಗವಂತ ಬಯಸಿದಾಗ ಸೃಷ್ಟಿಯಾಗ್ತದೆ, ಬಯಸುವಿಕೆಯಿಂದ ಸೃಷ್ಟಿಯಾಗುವುದಲ್ಲ. ಈ ಭಗವಂತನ ಕೆಲಸಗಳಿಗೂ ಮಾನವೀಯ ಕೆಲಸಗಳಿಗೂ ಇಷ್ಟು ವ್ಯತ್ಯಾಸ ಇದೆ. ಮನುಷ್ಯ ಏನೋ ಕೆಲಸ ಆಗಬೇಕು ಅಂತ ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿದ ಮೇಲೆ ಅದರ ಬಗ್ಗೆ ತಿಳ್ಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ. ತಿಳ್ಕೊಂಡ ಮೇಲೆ ಅದನ್ನು ಮಾಡುವುದಕ್ಕೆ ಇಚ್ಛಿಸಿ ಪ್ರಯತ್ನಿಸ್ತಾನೆ. ಪ್ರಯತ್ನಾನಂತರದಲ್ಲಿ ಆ ಕೆಲಸ ಅವನಿಗೆ ಸಿದ್ಧಿಸ್ತದೆ. ಯಾವುದೇ ಕೆಲಸದಲ್ಲೂ ಮನುಷ್ಯ ಹೀಗೆ. ನಾಳೆ ನಾನು ನನ್ನ ಅಪ್ಪನಿಗೊಂದು ಲೆಟ್ರ್ ಬರೀಬೇಕು ಅಂತ ಇಲ್ಲಿ ಆಲೋಚನೆ ಮಾಡ್ತೇನೆ. ಯಾಕಂದರೆ ಇದು ಗತಕಾಲದ ವೈಭವ ಆದ್ದರಿಂದ ಈಗ ಅದನ್ನು ಹೇಳಿದರೆ ಖುಷಿಯಾಗುತ್ತೆ ಎಲ್ರಿಗೂ. ಲೆಟ್ರ್ ಬರೆಯುವುದಾ? ಯಾವ ಕಾಲದಲ್ಲಿದ್ದೀರಿ ಆಚಾರ್ಯ ನೀವು? ಏನಿದ್ರೂ ಮೇಲ್ ಮಾಡಬೇಕು ನೀವು ಅಂತ. ಈ ಶಬ್ದ ಈಗ ವ್ಯತ್ಯಾಸ ಆಗಿದೆ. ನನ್ನ ಅಪ್ಪನಿಗೆ ಒಂದು ಲೆಟ್ರ್ ಬರೀಬೇಕು ಅಂತ ಆಲೋಚನೆ ಮಾಡ್ತೇನೆ. ಆಲೋಚನೆ ಮಾಡಿದ ಮೇಲೆ ಬರೆಯುವುದು ಹೇಗೆ ಅಂತ. ಯಾಕಂದರೆ ಹೇಗೆ ಲೆಟ್ರ್ ಬರೆಯುವುದು ಅಂತಲೇ ಗೊತ್ತಿಲ್ಲ ನಮಗೆ. ಶುರು ಮಾಡುವುದು ಹೇಗೆ? ಏನು ಪ್ರೀತಿಯ ಅಪ್ಪನಿಗೆ ಅಂತ ಶುರು ಮಾಡಬೇಕು, ತೀರ್ಥ ರೂಪರಿಗೆ ಅಂತ ಶುರು ಮಾಡಬೇಕು, ಏನು ಶುರು ಮಾಡಬೇಕು ಅನ್ನೋ ವಿಷಯವೂ ಗೊತ್ತಿಲ್ಲ. ಕೊನೆಗೆ ಕಾಗದ ಬರೆಯುವುದು ಹೇಗೆ ಅಂತ ಒಂದು ಎಲಿಮೆಂಟ್ರಿ ಸ್ಕೂಲಿನ ಅಧ್ಯಾಪಕರ ಹತ್ರ ಹೋಗಿ ತಿಳ್ಕೊಂಡು ಬಂದದ್ದಾಯಿತು. ಇದು ಜ್ಞಾನ. ಒಂದು ಕೆಲಸ ಮಾಡಬೇಕು ಅಂತ ಆಲೋಚಿಸಿದ ಮೇಲೆ ಅದರ ಬಗ್ಗೆ ಜ್ಞಾನ ಇಲ್ಲದೆ ಹೋದರೆ ಜ್ಞಾನವನ್ನು ತುಂಬಿಸಿಕೊಳ್ತೇವೆ. ತುಂಬಿಸಿದ ಮೇಲೆ ಇನ್ನು ಮಾಡಲೇಬೇಕು ಅಂತ ಜಾನಾತಿ ಇಚ್ಛತಿ ಯತತೆ, ಆ ಇಚ್ಛೆ ಉಂಟಾಗ್ತದೆ. ಇಚ್ಛೆಯಾದ ಮೇಲೆ ಪೆನ್ನು ಹಿಡ್ಕೊಂಡು ಕಾಗದ ಹಿಡ್ಕೊಂಡು ಬರೆಯುವುದಕ್ಕೆ ಶುರು ಮಾಡ್ತಾನೆ. ಈ ಪ್ರಯತ್ನದಿಂದ ಕರ್ಮ ಸಿದ್ಧಿಸ್ತದೆ. ಹೀಗೆ ಜ್ಞಾನ, ಇಚ್ಛಾ, ಪ್ರಯತ್ನ ಅನ್ನೋದು ಮೂರು ಸೇರಿದರೆ ನಮ್ಮಲ್ಲಿ ಕೆಲಸವಾಗುವುದು. ಆದರೆ ಭಗವಂತನಲ್ಲಿ ಹಾಗಲ್ಲ. ಇಚ್ಛೆಯ ಮಾಡಿದರೆ ಸಾಕು, ಕೆಲಸ ಆಗಿ ಹೋಯಿತು. ಯಾಕಂದರೆ ಇಚ್ಛಿಸಿಯೂ ಕೆಲಸ ಆಗದೆ ಹೋದರೆ ದುಃಖ ಉಂಟಾಗ್ತದೆ. ದುಃಖ ಅಂದರೆ ಏನು ಅಂತ ಒಬ್ಬ ವೇದಾಂತಿ ಹತ್ರ ಶಿಷ್ಯ ಪ್ರಶ್ನಿಸಿದ. ಅದಕ್ಕೆ ವೇದಾಂತಿ ಉತ್ತರಿಸಿದ, ದುಃಖ ಅಂದರೆ ಏನು ಗೊತ್ತೋ? ಇಚ್ಛೆಯುಂಟಾದ ಮೇಲೆ ವಸ್ತು ಸಿಗುವಲ್ಲಿಯ ತನಕದ ಕಾಲದ ಸ್ಥಿತಿಯನ್ನು ದುಃಖ ಅಂತ ಕರೀತೇವೆ. ಏಕಾದಶಿಯ ದಿವಸ ಮಧ್ಯಾಹ್ನ ಊಟ ಬಡಿಸದೆ ಹೋದರೆ ಯಾರಿಗಾದರೂ ದುಃಖವಾಗ್ತದ? ಇಲ್ಲ. ಯಾಕಂದರೆ ಅವ ತೀರ್ಮಾನಿಸಿದ್ದಾನೆ, ಇವತ್ತಲ್ಲ ನಾಳೆ ಬೆಳಗ್ಗೆ 7 ಗಂಟೆಯ ತನಕ ನಾನು ಏನೂ ತೆಗೆದುಕೊಳ್ಳುವುದಿಲ್ಲ ಅಂತ ತೀರ್ಮಾನಿಸಿದ್ರಿಂದ ಅವನಿಗೆ ಭೋಜನದ ಇಚ್ಛೆ ಹುಟ್ಟಲಿಲ್ಲ. ಇಚ್ಛೆ ಹುಟ್ಟದೇ ಹೋದಾಗ ಯಾರೂ ಬಡಿಸದೇ ಹೋದರೂ ಬೇಸರ ಆಗೋದಿಲ್ಲ. ಅದೇ ಮರುದಿವಸ ದ್ವಾದಶಿಯ ದಿವಸ ಬೆಳಗ್ಗೆ 7 ಕಾಲಾಯಿತು, ಎಲೆ ಹಾಕಲಿಲ್ಲ ಅಂತಾದರೆ ಶುರುವಾಗ್ತದೆ ಇವನಿಗೆ ದುಃಖ. ಏನು ಇಷ್ಟಾದರೂ ನಾನು ಇಷ್ಟೆಲ್ಲ ಕೆಲಸ ಮಾಡಿ ತಂದು ಹಾಕ್ತೇನೆ, ಇವರಿಗೊಂದು ಬೇಯಿಸಿ ಹಾಕಲಿಕ್ಕೆ ಆಗೋದಿಲ್ವೋ, ಏನೇನೋ ಸಿಟ್ಟುಗಳೆಲ್ಲ ಪ್ರಾರಂಭವಾದವು. ಯಾಕಂದರೆ ತಿನ್ನಬೇಕು ಅಂತ ಇಚ್ಛೆ ಹುಟ್ಟಿತು. ಇಚ್ಛೆ ಹುಟ್ಟಿದಾಗಲೂ ಸಿಗಲಿಲ್ಲ ಅಂತಾದರೆ ಅದಕ್ಕೆ ದುಃಖ ಅಂತ ಹೆಸರು. ಮೋಕ್ಷದಲ್ಲಿ ದುಃಖ ಇಲ್ಲ. ಯಾಕೆ? ಯಂ ಯಂ ಸುಖೀ ಕಾಮಯತೀರ್ಥ ಮಾತ್ರ ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾತ್. ಇದು ಮೋಕ್ಷದ ಸ್ಥಿತಿ.
ಮೋಕ್ಷದಲ್ಲಿ ಅವ ಏನನ್ನು ಬೇಕು ಅಂತ ಬಯಸ್ತಾನೋ ಆ ಬಯಕೆಯೇ ಪ್ರಾಪ್ತಿಯಾಗ್ತದೆ. ಬಯಕೆಯಿಂದ ಅವನಿಗೆ ಸಿಗುವುದಲ್ಲ, ಬಯಕೆವೇ ಸಿಗುವಿಕೆ. ಅಕಸ್ಮಾತ್ ಬಯಕೆಯಿಂದ ಸಿಕ್ಕಿತು ಅಂದರೆ ಬಯಕೆ ಆದ ಮೇಲೆ ಸಿಗುವಲ್ಲಿಯ ತನಕದ ಸ್ಥಿತಿ ಏನಿದೆ ಅದು ದುಃಖವಾಗಿ ಬಿಡುತ್ತೆ. ಮೋಕ್ಷದಲ್ಲಿ ದುಃಖ ಸಂಬಂಧ ಇಲ್ಲ. ಭಗವಂತ ನಿರ್ದುಃಖಾನಂದ ಸ್ವರೂಪಿಯಾದ್ದರಿಂದ ಭಗವಂತನ ಇಚ್ಛೆಯೇ ಸೃಷ್ಟಿ. ಇಚ್ಛೆಗೂ ಕೆಲಸಕ್ಕೂ ಮಧ್ಯದಲ್ಲಿ ಅಂತರ ಇಲ್ಲ. ಸೃಷ್ಟಿಸುವ ಬಯಕೆ ಉಂಟಾಯಿತು, ಸಿಸೃಕ್ಷೆ. ಆ ಸಿಸೃಕ್ಷೆಯಿಂದ ಭಗವಂತನ ನಾಭಿಯಿಂದ ಒಂದು ಪದ್ಮ ಮೇಲಕ್ಕೆ ಬಂತು. ಭಗವಂತ ಪದ್ಮನಾಭನೆನಿಸಿದ. ಅಜಸ್ಯ ನಾಭಾವಧ್ಯೇಕಮರ್ಪಿತಂ ಅಂತ ಋಗ್ವೇದ ಇದನ್ನು ಕೊಂಡಾಡುತ್ತೆ. ಹುಟ್ಟದೇ ಇದ್ದವನ ಹೊಕ್ಕಳಲ್ಲಿ ಒಂದು ಹುಟ್ಟಿತು ಅಂತ. ಅಜಸ್ಯ ನಾಭವು ಹುಟ್ಟದೇ ಇದ್ದವನ ನಾಭಿಯಲ್ಲಿ ಅಧಿ ಏಕಮರ್ಪಿತಂ, ಅಲ್ಲೊಂದು ಯಾವುದೋ ಹುಟ್ಟಿತು. ಹುಟ್ಟಿದ್ದು ಎಲ್ಲಿ ಮೇಲೆ ಹೋಗಲಿಕ್ಕೆ ಶುರು ಮಾಡಿತು. ಯಾಕಂದರೆ ಕಮಲದ ಸ್ಥಿತಿ ಹಾಗೆ. ಕಮಲ ಅದು ಎಷ್ಟೇ ಆಳದ ಕೆಸರಿನಲ್ಲಿ ಹುಟ್ಟಲಿ, ಅದು ನೀರು ಪೂರ್ತಿ ಎಷ್ಟು ಎತ್ತರ ಇದೆಯೋ ಅಲ್ಲಿಯ ತನಕ ತನ್ನ ನಾಳದಲ್ಲಿ ಮೇಲಕ್ಕೆ ಬಂದು ನೀರು ಮುಗಿದ ಮೇಲೆ ಅರಳುತ್ತೆ. ಬ್ರಹ್ಮಾಂಡದ ಅರ್ಧದಷ್ಟು ನೀರಿರುವುದರಿಂದ ಬ್ರಹ್ಮಾಂಡದ ಆಳದಲ್ಲಿ ಮಲಗಿರುವ ನಾರಾಯಣನ ನಾಭಿಯಿಂದ ಆವಿರ್ಭವಿಸಿದಂತಹ ಕಮಲ ಅದು ಈ ಬ್ರಹ್ಮಾಂಡದ ಅರ್ಧದಷ್ಟು ಎತ್ತರಕ್ಕೆ ಅತಿ ವೇಗದಿಂದ ಏರಿ ಬಂತಂತೆ. ಅತಿ ವೇಗದಿಂದ ಬರುವುದಕ್ಕೆ ಅದಕ್ಕೆ ಕೆಲವು ಯುಗಗಳು ಬೇಕಾದವು. ಅಷ್ಟು ಮೇಲಕ್ಕೆ ಬಂದ ಮೇಲೆ ಅದರ ಮೇಲೆ ಅರಳಿತು. ಕಮಲ ಅರಳುವಾಗ ಕಮಲದ ಒಳಗೊಂದು ದುಂಬಿ ಇತ್ತು. ನೋಡಿ, ದುಂಬಿಯನ್ನು ಇಟ್ಟುಕೊಂಡೇ ಹುಟ್ಟಿದ ಕಮಲ. ಭಗವಂತನ ನಾಭಿಯಿಂದ ಕಮಲ ಆವಿರ್ಭವಿಸುವಾಗ ಅದರ ಒಳಗೆ ಒಂದು ಚೇತನ ಇದೆ. ಆ ಚೇತನ ಇಲ್ಲಿ ಅರಳಿದಾಗ ಪ್ರಕಟವಾಯಿತು. ಒಂದು ಮಗು ಭಗವಂತನ ನಾಭಿಯಿಂದ ಹುಟ್ಟಿದ ನಾಭಿ ಸರೋಜ. ಆ ಸರೋಜದಲ್ಲಿ ಹುಟ್ಟಿದವ ಸರಸಿಜಾಸನ ಅಂತ ಕರೆಸಿಕೊಳ್ತಾನೆ. ಆ ಕಮಲದಲ್ಲಿ ಹುಟ್ಟಿದಂತಹ ಮಗು. ಆ ಮಗು ನೋಡ್ತದೆ, ಅದು ಎಂಥ ಮಗು ಅಂದರೆ ಅದಕ್ಕೆ ಪಿತಾಮಹ ಅಂತ ಹೆಸರು ಆ ಮಗುವಿಗೆ. ಯಾರಾದರೂ ಈ ಮಕ್ಕಳಿಗೆ ಆ ಪಿತಾಮಹ ಅಂತ ಹೆಸರಿಡ್ತಾರ? ಇದು ಬ್ರಹ್ಮ ಲೋಕ ಪಿತಾಮಹ ನಾಭಿಕ್ರದಾಂಬುಜಾದಾಸೀತು ಲೋಕ ಬ್ರಹ್ಮ ಪ್ರಜಾಪತಿ. ಭಗವಂತನ ನಾಭಿ ಎಂಬ ಸರೋರುಹದಿಂದ ಆವಿರ್ಭವಿಸಿರತಕ್ಕಂತಹ ಅಂಬುಜದಿಂದ ಆವಿರ್ಭವಿಸಿದ ಲೋಕ ಬ್ರಹ್ಮ, ಅದು ಲೋಕವನ್ನು ಸೃಷ್ಟಿಸತಕ್ಕಂತಹ ಶಕ್ತಿ ಒಂದು ದುಂಬಿಯ ಹಾಗೆ ಆ ಕಮಲದಲ್ಲಿ ಆವಿರ್ಭವಿಸಿತು. ಆವಿರ್ಭವಿಸಿದಂತಹ ಬ್ರಹ್ಮನಿಗೆ ನನ್ನ ಅಪ್ಪ ಯಾರು ಅಂತ ಜಿಜ್ಞಾಸೆ ಹುಟ್ಟಿತು. ಯಾಕಂದರೆ ಕಮಲದ ಮಧ್ಯದಲ್ಲಿ ಹುಟ್ಟಿದ್ದೇನೆ. ಕಮಲ ಜಡವಾದದ್ದರಲ್ಲಿ ಒಬ್ಬ ಚೇತನ ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಚೇತನಕ್ಕೆ ನಿಮಿತ್ತವಾಗಿ ಒಂದು ನಿಮಿತ್ತ ಚೇತನ ಬೇಕಲ್ಲ. ಈ ಆತ್ಮಕ್ಕೆ ನಿಯಾಮಕವಾದ ನಿಮಿತ್ತವಾದ ಆತ್ಮ ಯಾವುದು ಅಂತ ಯೋಚಿಸಿದ. ನೋಡ್ತಾನೆ, ಎಲ್ಲಿ ನೋಡಿದರೂ ನೀರೋ ನೀರೋ ನೀರು. ಪೂರ್ವ ದಿಕ್ಕು ನೋಡ್ತಾನೆ. ಮೊನ್ನೆ ಬೆಳಗಾವಿಗೆ ಹೋದರೆ ಗೊತ್ತಾಗ್ತಿತ್ತು ನೀರು ಹೇಗಿರ್ತದೆ ಅಂತ. ಹಾಗೆ ನೋಡಿದಲ್ಲೆಲ್ಲ ನೀರು. ಹಾಗಾದರೆ ಮುಂಭಾಗದಲ್ಲಿ ನನ್ನನ್ನು ಹುಟ್ಟಿಸಿದ ವ್ಯಕ್ತಿ ಇಲ್ಲ. ಸರಿ, ಬಲಭಾಗಕ್ಕೆ ನೋಡೋಣ ಅಂತ ಯೋಚಿಸಿದ ಹೊತ್ತಿಗೆ ಬಲಭಾಗದಲ್ಲಿ ಒಂದು ತಲೆ ಹುಟ್ಟಿತು. ಇವನಿಗೆ ಹುಟ್ಟುವಾಗ ಒಂದು ತಲೆಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಬಲಭಾಗದಲ್ಲಿ ನೋಡೋಣ ಅಂತ ಅನ್ನಿಸಿದ ಕೂಡಲೇ ಅಲ್ಲೊಂದು ತಲೆ ಹುಟ್ಟಿತು. ಅಲ್ಲೂ ಯಾರೂ ಕಾಣಿಸಲಿಲ್ಲ, ನೀರು. ಹಾಗಾದರೆ ಹಿಂಭಾಗದಲ್ಲಿದ್ದಾನೋ ನೋಡೋಣ ಅಂದಾಗ ಅಲ್ಲೊಂದು ತಲೆ ಹುಟ್ಟಿತು. ಇದು ಭಾಗವತ ಚತುರ್ಮುಖನ ಆವಿರ್ಭಾವವನ್ನು ಹೇಳೋದು. ಅಂದರೆ ಚತುರ್ಮುಖ ಹುಟ್ಟುವಾಗ ಒಂದು ತಲೆಯಲ್ಲಿ ಹುಟ್ಟಿ ಆಮೇಲೆ 4 ತಲೆಯವನಾದ. 4 ದಿಕ್ಕುಗಳಲ್ಲೂ ನೋಡಿದರೂ ಕೂಡ ತನ್ನ ಜನಕನ ದರ್ಶನ ಆಗಲಿಲ್ಲ. ಇನ್ನು ಕೆಳಗೆ ನೋಡೋಣ ಅಂತ ಆಲೋಚನೆ ಆಯಿತು. ಕೆಳಗೆ ತಲೆ ಹುಟ್ಟೋಣ ಅಂದರೆ ಅಲ್ಲೊಂದು ಕುತ್ತಿಗೆ ಅಡ್ಡ ಇದೆ, ಹಾಗಾಗಿ ಕೆಳಗೊಂದು ತಲೆ ಹುಟ್ಟಲಿಲ್ಲ. ಕೆಳಗೆ ನೋಡಬೇಕಾದ್ರೆ ಏನು ಮಾಡಬೇಕು? ಪದ್ಮದ ಒಳಗೆ ಇಳಿಬೇಕು. ಪದ್ಮದ ಮಧ್ಯದಲ್ಲಿ ಕಿಂಜಲ್ಕ ಪ್ರದೇಶದಲ್ಲಿದ್ದಂತಹ ಈ ಲೋಕ ಬ್ರಹ್ಮ ಆ ಕಮಲದ ನಾಳದ ಮೂಲಕ ಇಳಿಯುವುದಕ್ಕೆ ಪ್ರಾರಂಭಿಸಿದ. ಇಳಿದಷ್ಟು ಮುಗಿಯುವುದಿಲ್ಲ. ಬಹಳ ದೀರ್ಘವಾದ ಕಮಲ ಬಿಸ, ಕಮಲದ ನಾಲದಲ್ಲಿ ಇಳಿದು ಕೆಳಗೆ ಹೋದಾಗ ಒಂದು ದೊಡ್ಡ ಪ್ರಪಂಚ ಸಿಕ್ಕಿತು ಅವನಿಗೆ. ಬಹಳ ದೊಡ್ಡ ಪ್ರದೇಶ. ಭಗವಂತನ ಉದರವನ್ನು ಪ್ರವೇಶಿಸಿ ಬಿಟ್ಟಿದ್ದಾನೆ. ದೊಡ್ಡ ಪ್ರದೇಶ. ಆ ದೊಡ್ಡ ಪ್ರದೇಶದಲ್ಲಿ ಅವನಿಗೆ ಒಂದು ರೀತಿ ಹೆದರಿಕೆ ಆಯ್ತಂತೆ. ಯಾರೂ ಇಲ್ಲ, ಇವನೊಬ್ಬನೇ. ಯಾರೂ ಇಲ್ಲದೆ ಒಬ್ಬನೇ ಇದ್ದರೆ ಒಂದು ಭಯ ಉಂಟಾಗ್ತದೆ. ತಸ್ಮಾದೇಕಾಕೀನ ರಮತೆ ತಥೋಕ್ಯಸ್ಯ ಭಯಂ ಭವತಿ. ಈ ಸ್ಥಿತಿಯಲ್ಲಿ ಭಯ ಉಂಟಾಗ್ತದೆ. ಭಯದಿಂದ ಒಂದು ಶಬ್ದ ಮಾಡಿದಂತೆ, ಭಾಣ್ ಅಂತ ಶಬ್ದ ಮಾಡಿದ. ಇದರಿಂದ ಏನಾಯಿತು? ಚತುರ್ಮುಖನಿಂದ ಮೊದಲ ಸೃಷ್ಟಿಯಾಗಿ ಹೋಯಿತು. ಒಂದು ಶಬ್ದದ ಸೃಷ್ಟಿಯಾಯಿತು. ಚತುರ್ಮುಖ ಹೆದರಿಕೊಂಡು ಸೃಷ್ಟಿ ಮಾಡಿದ್ದೇನನ್ನು ಅಂದರೆ ಹೆಂಡತಿಯನ್ನು ಸೃಷ್ಟಿ ಮಾಡಿದ್ದೆ. ಎಲ್ಲರೂ ಹೆದರಿಕೊಂಡೇ ಸೃಷ್ಟಿಸುವ ಒಂದು ಪ್ರಾಣಿ ಅಂತಿದ್ದರೆ ಅದು ಹೆಂಡತಿ ಅಂತ ಅದಕ್ಕೆ ಹೆಸರು. ಚತುರ್ಮುಖ ಮೊದಲ ಬಾರಿ ತಾನು ಸೃಷ್ಟಿಸಿದ. ಏನಂದರೆ ಹೆದರಿಕೊಂಡು ಭಾಣ್ ಅಂತ ಹೇಳಿದ. ಭಾಣ್ ಅಂತ ಹೇಳಿದ ಕೂಡಲೇ ಮೊದಲ ಬಾರಿ ವಾಕ್ ಸೃಷ್ಟಿಸಲ್ಪಟ್ಟಿತು.
ತನ್ನಿಂದ ಸೃಷ್ಟವಾದ ವಾಕ್ಕನ್ನು ತನ್ನ ಜೊತೆಗೆ ಕೂಡಿಸಿಕೊಂಡು ಮತ್ತೆ ಪದ್ಮದ ಮೇಲಕ್ಕೆ ಬಂದಂತೆ. ಯಾವಾಗ ವಾಗ್ದೇವಿಯ ಸೃಷ್ಟಿಯಾಯಿತು ಆವಾಗ ಈತನಿಗೆ ಹೆದರಿಕೆ ಹೋಯಿತಂತೆ. ಹೆದರಿಕೆ ಯಾವಾಗ? ಒಬ್ಬರೇ ಇದ್ದಾಗ ಹೆದರಿಕೆ. ಈಗ ಎರಡಾಯ್ತಲ್ವ, ಎರಡಿದ್ದರಿಂದ ಹೆದರಿಕೆ ಇಲ್ಲ. ಆಕೆಯನ್ನು ಕರ್ಕೊಂಡು ಪದ್ಮದ ಮೇಲಕ್ಕೆ ಬಂದ. ತನ್ನ ನಿಜವಾದ ಸತಿ. ಇದು ವಸ್ತುಸ್ಥಿತಿ ಏನಾದದ್ದು ಅಂದರೆ, ಚತುರ್ಮುಖ ಕಮಲದಿಂದ ಹುಟ್ಟುವಾಗ ಒಬ್ಬನೇ ಹುಟ್ಟಿದ್ದಲ್ಲ. ಕಮಲದಲ್ಲಿ ಹುಟ್ಟುವಾಗ ತನ್ನ ಬಾಯಿಯ ಒಳಗೆ ಹೆಂಡತಿಯನ್ನು ಇಟ್ಟುಕೊಂಡು ಹುಟ್ಟಿದ್ದ. ಅಕಸ್ಮಾತ್ ಹೆಂಡತಿಯನ್ನು ತೊಡೆಯಲ್ಲಿ ಕೂಡಿಸಿಕೊಂಡು ಹುಟ್ಟರೆ ನೋಡಿದವರೆಲ್ಲ ನಕ್ರೆ ಅಂತ ಅವನಿಗೆ ಒಂದು ನಾಚಿಕೆ, ಸ್ವಲ್ಪ ನಾಚಿಕೆಯ ಸ್ವಭಾವದ ಚತುರ್ಮುಖ ತಾನು ಆವಿರ್ಭವಿಸುವಾಗಲೇ ಸಪತ್ನೀಕನಾಗಿಯೇ ಆವಿರ್ಭವಿಸಿದ್ದು. ಈ ಪ್ರಾರಂಭದ ಸೃಷ್ಟಿಯಲ್ಲಿ ಮೊದಲು ಒಬ್ಬ ಗಂಡು ಹುಟ್ಟುವುದು, ಆಮೇಲೆ ಒಂದು ಹೆಣ್ಣು ಹುಟ್ಟುವುದು, ಆ ಹೆಣ್ಣಿಗೂ ಈ ಗಂಡಿಗೂ ಜಾತಕ ನೋಡುವುದು, ಜಾತಕ ನೋಡಿ ಮದುವೆ ಮಾಡುವುದು. ಅದಕ್ಕೆ ಕಲ್ಯಾಣ ಮಂಟಪ ಇರಲಿಲ್ಲ ಅಲ್ವಾ, ಸೃಷ್ಟಿಯ ಪ್ರಾರಂಭ ಅದು. ಆದ್ದರಿಂದ ಈ ವ್ಯವಸ್ಥೆ ಇಲ್ಲ. ಹುಟ್ಟುವಾಗಲೇ ಸಪತ್ನೀಕರಾಗಿ ಹುಟ್ಟುವುದು. ಮದುವೆ ಅನ್ನುವ ವ್ಯವಸ್ಥೆಯೇ ಸುರಾದದ್ದು ಮುಂದಕ್ಕೆ ಕರ್ದಮ ಪ್ರಜಾಪತಿಗಳ ವಿವಾಹದಿಂದ. ಅಲ್ಲಿಯ ತನಕ ಮದುವೆ ಅನ್ನುವ ವ್ಯವಸ್ಥೆ ಇರಲಿಲ್ಲ, ಸಪತ್ನೀಕರಾಗಿಯೇ ಹುಟ್ಟುವುದು. ಭಗವಂತ ಲಕ್ಷ್ಮೀ ಸಮೇತನಾದ ನಾರಾಯಣ ಅದು ಅನಾದಿ ದಂಪತಿ. ಅವರು ಅನಾದಿಯಿಂದ ದಂಪತಿಗಳು. ಅವರಿಗೆ ಮದುವೆ ಆದದ್ದು ಯಾವತ್ತು ಅಂತ ಒಂದು ಪತ್ರ ಇವತ್ತಿನ ತನಕ ವ್ಯವಸ್ಥೆ ಇಲ್ಲ. ನಾವು ಕೂತ್ಕೊಂಡು ಲಕ್ಷ್ಮೀನಾರಾಯಣರಿಗೆ ಮದುವೆ, ರುಕ್ಮಿಣಿ ಕಲ್ಯಾಣ ಮಾಡುವುದು, ಪದ್ಮಾವತಿ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ ನಾವು ಮದುವೆ ಮಾಡಿಸ್ತೇವೆ ಹೊರತು ಅವರ ಹತ್ರ ಕೇಳ್ರಿ ನಿಮಗೆ ಯಾವಾಗ ಮದುವೆ ಆಯಿತು ಅಂತ. ಕ್ಷೀರಸಾಗರದ ಮಥನದ ಕಾಲದಲ್ಲಿ ಲಕ್ಷ್ಮೀದೇವಿ ಆವಿರ್ಭವಿಸ್ತಾಳೆ. ಆವಿರ್ಭವಿಸುವಾಗ ಕಂಠದ ಸುತ್ತ ಒಂದು ಮಾಂಗಲ್ಯ ಸೂತ್ರ ಕಟ್ಟಿಕೊಂಡೇ, ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂತ ವಾದಿರಾಜರು ಹಾಡ್ತಾರೆ. ಅಲ್ಲಿಂದ ಆವಿರ್ಭವಿಸುವಾಗಲೇ ಕಂಬು ಕಂಠದ ಸುತ್ತ ಮಂಗಳ ಸೂತ್ರ ಕಟ್ಟಿಕೊಂಡೇ ಆವಿರ್ಭವಿಸಿದ್ದು. ಅದು ಅನಾದಿ ದಂಪತಿಗಳು ಲಕ್ಷ್ಮೀನಾರಾಯಣರು ಅಂತ ಹೇಳಿದರೆ. ಆ ಲಕ್ಷ್ಮೀನಾರಾಯಣರ ನಂತರ ವಾಣಿ ಹಿರಣ್ಯಗರ್ಭರು ಅಂತ ಯಾರನ್ನು ಕರಿತೇವೆ ನಾವು, ಅಥವಾ ಸರಸ್ವತಿ ಬ್ರಹ್ಮದೇವರು ಅಂತ ಕರಿತೇವೆ. ಅವರು ಭಗವಂತನ ಉದರದಿಂದ ಆವಿರ್ಭವಿಸುವಾಗ ಸಪತ್ನೀಕರಾಗಿಯೇ ಆವಿರ್ಭವಿಸಿದವರು. ಆದರೆ ಭಗವಂತ ತನ್ನ ನಾಲಿಗೆಯಲ್ಲಿ ವಾಕ್ ಅನ್ನುವ ಜಾಗದಲ್ಲಿದ್ದಂತಹ ತನ್ನ ಪತ್ನಿಯನ್ನು ಆವಿರ್ಭಾವಗೊಳಿಸುವುದಕ್ಕೋಸ್ಕರ ಚತುರ್ಮುಖ ಒಂದು ಶಬ್ದವನ್ನು ಮಾಡಿದ. ಭಾಣ್ ಅಂದರೆ ಎಲ್ಲ ಅಕ್ಷರಗಳಿಂದ ಪ್ರತಿಪಾದ್ಯನಾದ ಭಗವಂತ ಅಂತ ಅವನಿಗೆ ಹೆಸರು. ಭಣ ಶಬ್ದೇ, ಎಲ್ಲ ಶಬ್ದದಿಂದ ಪ್ರತಿಪಾದ್ಯನಾದ ಭಗವಂತನ ಹೆಸರದು. ವಾಗ್ದೇವಿಯ ಜೊತೆಗೆ ಈತ ಕಮಲದ ಮೇಲೆ ಬಂದು ಕೂತ. ಕೆಳಗೂ ದೇವರು ಕಾಣಿಸಲಿಲ್ಲ, ನನ್ನ ಅಪ್ಪ ಕಾಣಿಸಲಿಲ್ಲ. 4 ದಿಕ್ಕುಗಳಲ್ಲೂ 8 ಕಣ್ಣಿನಿಂದ ದಿಟ್ಟಿಸಿದರೂ ಕೂಡ ತನ್ನ ಹಿರಿಯ ಕಾಣಿಸ್ತಾ ಇಲ್ಲ. ಹಾಗಾದರೆ ಎಲ್ಲಿ ನೋಡಬೇಕು ಅಂತ ಹೇಳಿ ತಾನು ಸಪತ್ನೀಕನಾಗಿ 8 ಕಣ್ಣುಗಳನ್ನು ಮುಚ್ಚಿದ. ಕಣ್ಣು ಮುಚ್ಚಿ ನೋಡಿದಾಗ ಒಳಗೆ ದೇವರು ಕಾಣಿಸಿದರು. ನೋಡಿ, ಇವರ ತಂದೆಯನ್ನು ಇವರು ಕಾಣಬೇಕಾದರೆ ಕಣ್ಣು ಮುಚ್ಚಬೇಕಾಯಿತು. ಕಣ್ಣು ತೆರೆದರೆ ದೇವರು ಕಾಣಿಸುವುದಿಲ್ಲ, ಕಣ್ಣು ಮುಚ್ಚಿದರೆ ದೇವರು ಕಾಣಿಸ್ತಾರೆ. ಆದ್ದರಿಂದ ನಾವು ತಿರುಪತಿ ಅಂತ ಕ್ಷೇತ್ರಕ್ಕೆ ಹೋದರೂ ಕೂಡ ಜರಗಂಡಿ ಅಂತ ಅವರ ಹತ್ರ ಹೊಡಿಸಿಕೊಂಡು ದಬ್ಬಿಸಿಕೊಂಡು ಹೋದರೂ ಕೂಡ ಆ ದೇವರ ಮುಂದೆ ನಿಂತುಕೊಳ್ಳೆ ಸುಮ್ಮನೆ ಕಣ್ಣು ಮುಚ್ಚಿಕೊಳ್ತೇವೆ, ಹಬ್ಬ ಅಂತ ಕಣ್ಣು ಮುಚ್ಚೋದು. ಅಂಥ ಕಲ್ಯಾಣಾದ್ಭುತ ಗಾತ್ರನನ್ನು ನೋಡುವುದಕ್ಕೋಸ್ಕರ ಕಷ್ಟಪಟ್ಟು ಹೋದದ್ದು. ಹೋದ ಮೇಲೆ ಅಲ್ಲಿ ನಿಂತುಕೊಂಡು ಕಣ್ಣು ಮುಚ್ಚೋದು. ಕಣ್ಣು ಮುಚ್ಚುವುದು ಯಾಕೆ? ಅಲ್ಲಿರುವ ದೇವರೇ ದೇವರಲ್ಲ, ಅದು ದೇವರ ಸ್ವಯಂ ವ್ಯಕ್ತ ಪ್ರತಿಮೆಯೇ ಹೌದಾದರೂ ಕೂಡ ಅದು ದೇವರಲ್ಲ, ಅದು ಶಿಲಾ ಪ್ರತಿಮೆ. ಸ್ವಯಂ ದೇವರೇ ಅಭಿವ್ಯಕ್ತವಾಗಿ ನಿಂತಿದ್ರೂ ಕೂಡ ಅದು ಪ್ರತಿಮೆ. ಮತ್ತು ಆ ಪ್ರತಿಮೆಯಿಂದ ನಾವು ಪ್ರೇರಿತರಾಗಿ ಆ ದೇವರನ್ನು ನಮ್ಮ ಹೃದಯದಲ್ಲಿ ಕಾಣಬೇಕು. ಅಂದರೆ ಹೃದಯದಲ್ಲಿ ಕಂಡ ದೇವರನ್ನು ಪ್ರತಿಮೆಯಲ್ಲಿ ಕಾಣಬೇಕು, ಪ್ರತಿಮೆಯಲ್ಲಿ ಕಂಡ ದೇವರನ್ನು ಹೃದಯದಲ್ಲಿ ಕಾಣಬೇಕು. ಇದು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಡಬೇಕಾದಂತಹ ಅನುಸಂಧಾನ. ಅದು ನಮ್ಗೆ ಗೊತ್ತಿಲ್ಲದೆ ಹೋದರೂ ನಾವಾಗಿ ಹೋಗಿ ಅಲ್ಲಿ ಕಣ್ಣು ಮುಚ್ಚುತ್ತೇವೆ. ಅಂದರೆ ನಮ್ಮ ರಕ್ತದಲ್ಲಿ, ನಮ್ಮ ಜೀನ್ಸಲ್ಲಿ ಅದು ಉಂಟು ಅಂತ ಅರ್ಥ. ನಾವು ಯಾವ ಋಷಿಗಳನ್ನು ಕಿವಿಯಲ್ಲಿ ಮುಟ್ಟಿಕೊಂಡು ಹೇಳ್ತೇವಲ್ವ, ವಿಶ್ವಾಮಿತ್ರ ಗೋತ್ರ, ವಸಿಷ್ಠ ಗೋತ್ರ, ಭಾರದ್ವಾಜ ಗೋತ್ರ ಅಂತ ದೊಡ್ಡ ದೊಡ್ಡ ಋಷಿಗಳ ಹೆಸರು ಹೇಳ್ತೇವಲ್ವ, ಆ ಋಷಿಗಳಿಗೇನು ಗೊತ್ತಿತ್ತೋ ಅದರದ್ದು ಒಂದು ವಾಸನೆ ನಮ್ಮ ಒಳಗಿದೆ. ನಾವು ಅದನ್ನು ಓದದೇ ಹೋದರೂ ಆ ವಿಷಯ ಇದೆ. ಆ ನಿಟ್ಟಿನಿಂದ ದೇವರನ್ನು ಕಾಣಬೇಕಾದರೆ ಅಂತರ್ಮುಖಿಯಾಗಬೇಕು. ಮೊದಲ ಲೋಕದ ಮಗ ಅನಿಸಿದಂತಹ ಆದಿ ಕವಿ ಅನಿಸಿದ ಚತುರ್ಮುಖ ಬ್ರಹ್ಮ ತಾನು ತೆರೆದ ಕಣ್ಣಿನಿಂದ ಕಾಣದೇ ಇದ್ದಂತಹ ತನ್ನ ಅಪ್ಪನನ್ನು, ಭಗವಂತನನ್ನು ಕಣ್ಣು ಮುಚ್ಚಿ ಒಳಗಿನಿಂದ ಕಂಡವ ಅವನನ್ನು ವಿಶಿಷ್ಟವಾಗಿ ಸ್ತೋತ್ರ ಮಾಡ್ತಾನೆ. ಭಾಗವತದಲ್ಲಿ 23 ಶ್ಲೋಕಗಳಿದ್ದಾವೆ. ಜ್ಞಾತೋಸಿ ಮೇದ್ಯ ಅವ ಹೇಳ್ತಾನೆ, ಓ ಭಗವಂತ ಇವತ್ತು ನನಗೆ ಕಂಡುಬಿಟ್ಟಿ ಅಂತ ಭಾರೀ ಖುಷಿಯಿಂದ ದೇವರನ್ನು ಆಸ್ವಾದಿಸ್ತಾನೆ. ಅವನ ಮಾಹಾತ್ಮೆಯನ್ನು ವರ್ಣಿಸ್ತಾನೆ. ಸೃಷ್ಟಿಯ ಶಕ್ತಿ ನೀನೇ ಅಂತ ಕೊಂಡಾಡ್ತಾನೆ. ಅಷ್ಟೆಲ್ಲ ಕೊಂಡಾಡಿ ಕೊನೆಗೆ ವಿರರಾಮ ಸಖಿನ್ನವತ್, ಚತುರ್ಮುಖ ಬ್ರಹ್ಮ ಸ್ವಲ್ಪ ಡಿಪ್ರೆಸ್ ಆದ ಹಾಗೆ ನಿಲ್ಲಿಸಿದಂತೆ. ಖಿನ್ನವತ್ ವಿರರಾಮ, ಒಂದು ಖಿನ್ನನ ಹಾಗೆ ನಿಲ್ಲಿಸಿದ, ಮಾತನ್ನು ನಿಲ್ಲಿಸಿದ. ಇವನ ಮಾತಿಗೆ
ಪ್ರೀತನಾದ ಹೃದಯದಲ್ಲಿ ಕಂಡಿದ್ದ ಭಗವಂತ ಮುಂಭಾಗದಲ್ಲಿ ಕಾಣಿಸಿದ, ತೆರೆದ ಕಣ್ಣಿಗೂ ಕಾಣಿಸಿದ. ತೆರೆದ ಕಣ್ಣಿಗೆ ಕಂಡಂತಹ ಭಗವಂತ ಇವನಿಗೆ ಹೇಳ್ತಾನೆ, ಯಾಕೆ ಖಿನ್ನನಾಗ್ತಾ ಇದ್ದಿ? ಈ ರೀತಿಯ ಸಮಸ್ಯೆ ಅನುಭವಿಸಬೇಡ. ಸಾಮಾನ್ಯವಾಗಿ ಖಿನ್ನತೆಗೆ ಕಾರಣ ಏನು ಅಂದರೆ ನಿರುದ್ಯೋಗ ಸಮಸ್ಯೆ ಇರ್ತದೆ. ಉದ್ಯೋಗ ಇಲ್ಲದೆ ಹೋದರೆ ಯಾರಾದರೂ ಅಷ್ಟೇ ಡಿಪ್ರೆಸ್ ಆಗಿಬಿಡ್ತಾರಲ್ಲ. ನಿನಗೆ ಅಂಥ ಸಮಸ್ಯೆ ಬೇಡ, ನಿನಗೊಂದು ಉದ್ಯಮ ಕೊಡ್ತೇನೆ. ಮಾ ವೇದ ಗರ್ಭಗಾಸ್ತಂದ್ರೀಂ ಸರ್ಗೇ ಉದ್ಯಮ ಮಾವಹ. ಹೇ ವೇದಗರ್ಭ, ಓ ಚತುರ್ಮುಖ, ತಂದ್ರೀಂ ಮಾ, ನೀನು ಈ ರೀತಿಯ ಖಿನ್ನತೆಯನ್ನು ಹೊಂದಬೇಡ, ನಿನಗೊಂದು ಉದ್ಯಮ ಕೊಡ್ತೇನೆ. ಸರ್ಗೇ ಉದ್ಯಮ ಮಾವಹ, ಸೃಷ್ಟಿಯ ಜವಾಬ್ದಾರಿಯನ್ನು ನೀನು ಹೊತ್ತುಕೋ, ಸೃಷ್ಟಿಯ ಉದ್ಯಮವನ್ನು ನೀನು ಮುಂದುವರಿಸು. ಚತುರ್ಮುಖ ಬ್ರಹ್ಮ ಭಗವಂತನ ಆದೇಶವನ್ನು ಶಿರಸಾಧರಿಸಿದ. ಸೃಷ್ಟಿಯನ್ನು ಮಾಡುವ ಶಕ್ತಿಯನ್ನು ತಾನು ಪಡೆಯುವುದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದ. ಆಗ ಭಗವಂತ 2 ಅಕ್ಷರವನ್ನು ಹೇಳಿದಂತೆ, ತ ಪ ಅಂತ ಹೇಳಿದ. ಅದು ಪ ತ ಆಗಬಾರ್ದು, ತ ಪ. ನಾವು ತಿರುಗಿಸಿ ಹೇಳುವುದರಲ್ಲಿ ಮಹಾನಿಷ್ಣಾತರು. ತಪ ಅಂತ ಹೇಳಬೇಕು, ತಪ ಬಿಟ್ಟು ಪತ ಅಂತ ತಿರುಗಿಸಿ ಹೇಳಬಾರ್ದು. ತಪ ಅಂದರೆ ತಪಸ್ಸು ಮಾಡು ಅಂತ ಅರ್ಥ, ಪತ ಅಂದರೆ ಕೆಳಕ್ಕೆ ಬಿದ್ದು ಬಿಡು ಅಂತ ಅರ್ಥ, ಪತನ ಹೊಂದು ಅಂತಲ್ಲ. ತಪ ಮಾಡಲಿಲ್ಲ ಅಂದರೆ ಪತವೇ ಆಗುವುದು. ಅಂದರೆ ತಪ ಮಾಡು. ಈ ತಪ ಅನ್ನುವ ಆದೇಶವನ್ನು ಸ್ವೀಕರಿಸಿದ ಚತುರ್ಮುಖ 10,000 ವರ್ಷಗಳ ತನಕ ತಪಸ್ಸು ಮಾಡ್ತಾನೆ. ಆ ತಪಸ್ಸಿನ ಉದ್ದೇಶ ಏನು ಅಂದರೆ, ಸೃಷ್ಟಿಗೆ ಬೇಕಾದಂತಹ ಭಗವಂತನ ಶಕ್ತಿ ನನ್ನಲ್ಲಿ ನೆಲೆಗೊಳ್ಳಬೇಕು. ಚತುರ್ಮುಖನ ಈ ತಪಸ್ಸಿನಿಂದಾಗಿ ಭಗವಂತ ಚತುರ್ಮುಖನ ಒಳಗೆ ಆವೇಶ ಹೊಂತಾನೆ. ಚತುರ್ಮುಖನಲ್ಲಿ ಆವಿಷ್ಟವಾದ ಭಗವಂತನ ರೂಪಕ್ಕೆ ಬ್ರಹ್ಮ ಅಂತ ಹೆಸರು. ಅಲ್ಲಿಂದ ಈ ಚತುರ್ಮುಖನಿಗೆ ಬ್ರಹ್ಮ ಅಂತ ಹೆಸರಾಯಿತು. ಯಾರ್ಯಾರಿಗೆ ಹೆಸರು ಬರ್ತದೆ ಅದು ಮೂಲಭೂತವಾಗಿ ಭಗವಂತನ ಹೆಸರಿರುತ್ತದೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಪೃಥಗೇವ ಸ್ಥಿತೋ ವಿಷ್ಣು. ಚತುರ್ಮುಖನಲ್ಲಿ ಭಗವಂತ ಬ್ರಹ್ಮ ಅನ್ನುವ ರೂಪದಲ್ಲಿ ಆವೇಶಗೊಂಡಿದ್ದಾನೆ. ಶಿವನಲ್ಲಿ ಶಿವ ಅನ್ನುವ ರೂಪದಿಂದ ಆವೇಶಗೊಂಡು ತಾನು ಸಂಹಾರದ ನಿಯಮನವನ್ನು ನಡೆಸ್ತಾ ಇದ್ದಾನೆ. ಆ ಒಳಗಿರುವ ಭಗವಂತನಿಗೆ ಶಿವ ಬ್ರಹ್ಮ ಅಂತ ಹೆಸರು. ಆದ್ದರಿಂದಲೇ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಹೆಸರುಗಳಲ್ಲಿ ಶಿವ ಅನ್ನುವ ಹೆಸರು ಬರ್ತದೆ. ಬ್ರಹ್ಮಣ್ಯೋ ಬ್ರಹ್ಮ 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 ವಿವರ್ಧನ ಅಂತ ಬ್ರಹ್ಮ ಅನ್ನುವ ಹೆಸರು ಕೂಡ ಅಲ್ಲಿ ಬರ್ತದೆ. ಸರ್ವ ಶಿವಸ್ಥಾಣು ಅಂತ ಶಿವ ಅನ್ನುವ ಹೆಸರು ಭಗವಂತನ ಬಗ್ಗೆ ಬರ್ತದೆ. ಯಾಕಂದರೆ ಭಗವಂತನ ಅಂತಹ ರೂಪ ಅದು ಬೇರೆ ಬೇರೆ ಚೇತನಗಳಲ್ಲಿ ಆವೇಶಗೊಳ್ಳುವುದರ ಮೂಲಕ ಆಯಾ ಚೇತನಗಳಿಗೆ ಆಯಾ ಹೆಸರು ಬರುವುದಕ್ಕೆ ಕಾರಣವಾಗ್ತದೆ. ಇದು ನಮ್ಮ ಸಿದ್ಧಾಂತದ ಒಂದು ಅಮೂಲ್ಯವಾದ ವಿಷಯ. ನಮ್ಮಲ್ಲಿ ದೊಡ್ಡ ಗಲಾಟೆ ಏನು ಅಂದರೆ, ದೇವರನ್ನು ಯಾವ ಹೆಸರಿನಿಂದ ಕರಿಬೇಕು ಅಂತ ಒಂದು ಗಲಾಟೆ. ಶಿವ ಅಂತ ಕರೆದ್ರೆ ಇನ್ನೊಬ್ಬರಿಗೆ ಸಿಟ್ಟು, ಇಲ್ಲ ವಿಷ್ಣು ಅಂತ ಕರಿಬೇಕು. ವಿಷ್ಣು ಅಂತ ಕರೆದ್ರೆ ಮತ್ತೊಬ್ಬರಿಗೆ ಸಿಟ್ಟು, ಹಿರಣ್ಯಗರ್ಭ ಅಂತ ಕರಿಬೇಕು. ಮತ್ತೊಬ್ಬರಿಗೆ ಇನ್ನಷ್ಟು ಸಿಟ್ಟು, ನಿನ್ನೆ ದಿವಸ ಏನು ಗಣಪತಿಯಿಂದಲೇ ಕರಿಬೇಕು ದೇವರನ್ನು, ನೀವೇನು ಬೇರೆ ಹೆಸರುಗಳಿಂದ ಕರೆಯುವುದು ಅಂತ. ಗಾಣಪತ್ಯ, ಸ್ಕಾಂದ, ಶಾಕ್ತ, ಶೈವ, ವೈಷ್ಣವ ಮೊದಲಾದ ಮತಗಳಲ್ಲಿ ಒಂದು ರೀತಿಯ ಗಲಾಟೆ ಇತ್ತು ಒಂದು ಕಾಲದಲ್ಲಿ. ದೇವರನ್ನು ಹಾಗೆ ಕರಿಬಾರ್ದು, ಹೀಗೆ ಕರಿಬೇಕು. ದೇವರಿಗೆ ಕಚ್ಚೆ ಹಾಕಬಾರ್ದು, ಸೀರೆ ಉಡಿಸಬೇಕು, ಇದೆಲ್ಲ ಗಲಾಟೆ ಇತ್ತು. ನಮಗೆ ಆದಿನಾರಾಯಣಿ ಪರಾಯಣಿ ನಾದಮಯ ಗಜ ಸತ್ವ ಗುಣಾದಿ ಸೇವಿತ ಅಮರ ವಂದಿತ ಪಾದ ಬಂಕರುಹೇ ಅಂತ. ಆ ನಾರಾಯಣಿ ಸರ್ವಶ್ರೇಷ್ಠ, ನಾರಾಯಣಿಯಿಂದಾಗಿ ನಾರಾಯಣ ಹುಟ್ಟಿದ ಅಂತ ಹೀಗೆ ಏನೇನೋ ಕಥೆಗಳನ್ನು ಕಟ್ಟಿ ಶಾಕ್ತ ಪಂಥ ಅಂತಿತ್ತು. ದೇವರು ಅಂದರೆ ಹೆಣ್ಣೇ ಆಗಬೇಕು, ಗಂಡು ದೇವರಲ್ಲ, ಗಂಡು ಹುಟ್ಟಬೇಕಾದ್ರೆ ಹೆಣ್ಣು ಬೇಕಲ್ವ ಅಂತ ಹೀಗೆಲ್ಲ ಗಲಾಟೆ ಶುರುವಾಗಿತ್ತು. ದೇವರನ್ನು ಯಾವ ಹೆಸರಿನಿಂದ ಕರಿಬೇಕು ಅನ್ನುವ ಗಲಾಟೆಗೆ ವೇದ ಉತ್ತರ ಕೊಡುವುದೇನು ಗೊತ್ತೋ, ಏನು ಬೇಕಾದರೂ ದೇವರನ್ನು ಕರಿಬೋದು. ನೀವು ಹುಚ್ಚ ಅಂತ ಬೇಕಾದರೂ ಕರಿಬೋದು. ಬದ್ಧ ದುಃಖಿ ಬದ್ಧಾವರಾಧ್ಯಾಶ್ಚ ತದಧೀನತ್ವ ಹೇತುತಃ. ಆನಂದ ತೀರ್ಥ ಭಗವತ್ಪಾದರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನೀವು ಏನು ಬೇಕಾದರೂ ದೇವರನ್ನು ಕರಿಬೋದು. ಯಾಕಂದರೆ ವೇದ ಹಾಗೆ ಹೇಳಿದೆ. ಸರ್ವಶಬ್ದ ವಾಚ್ಯ ಅಂತ ದೇವರನ್ನು ಕರೆದಿದೆ. ನಮ್ಮಲ್ಲಿ ಕೆಲವರು ಹುಚ್ಚೂರಾಯರು ಅಂತ ಹೆಸರಿಟ್ಕೋತಾರೆ, ಮಂಗರಾಯರು ಅಂತ ಇಟ್ಕೋತಾರೆ, ಮಂಗೇಶರಾಯರು ಅಂತ ಹೆಸರಿಟ್ಟುಕೊಟ್ಟಿರ್ತಾರೆ. ಇದೆಲ್ಲ ಹೆಸರು ಯಾರ್ದಂದರೆ ದೇವರ ಹೆಸರು. ದೇವರ ಹೆಸರಾದ ಮೇಲೆ ನಮಗೆ ಏನಿದ್ರೇನು, ನಮಗೆ ಎಲ್ಲ ಹೆಸರು ನಡೆಯುತ್ತೆ. ಭಗವಂತನ ಹೆಸರದು. ಭಗವಂತನಿಗೆ ಸರ್ವಶಬ್ದ ವಾಚ್ಯತ್ವ. ಯಾವ ಹೆಸರಿನಿಂದ ಬೇಕಾದರೂ ನೀವು ದೇವರನ್ನು ಕರಿಬಹುದು. ಆದರೆ ಯಾವ ಹೆಸರಿನಿಂದ ಬೇಕಾದರೂ ಕರೆದ್ವಿ ಅಂತಾದ ಕೂಡಲೇ ಆ ಹೆಸರಿನ ಬೇರೆ ವ್ಯಕ್ತಿಗಳ ಜೊತೆಗೆ ಅಭೇದದ ಚಿಂತನೆ ಮಾಡಬಾರ್ದು ಅಷ್ಟೇ. ದೇವರಿಗೆ ಶಿವ ಅಂತ ಕರೆದ ಮೇಲೆ ಶಿವ ಅನ್ನುವ ಮತ್ತೊಬ್ಬ ದೇವತೆಯು ಈ ಶಿವನು ಎರಡೂ ಒಂದೇ ಅಂತ ಚಿಂತನೆ ಮಾಡಬಾರ್ದು. ಬೇರೆ ಬೇರೆ ಭಗವಂತನ ಹೆಸರು ಇಟ್ಟುಕೊಂಡ ಅನೇಕ ವ್ಯಕ್ತಿಗಳು ನಮ್ಮಲ್ಲೇ ಅನೇಕರಿಲ್ವಾ?
ನಿಮ್ಮ ಹೆಸರೇನು ಶ್ರೀನಿವಾಸ ರಾವ್ ಅಂತ, ಇನ್ನೊಬ್ಬರ ಹೆಸರೇನು ವೆಂಕಟೇಶ್ ರಾವ್ ಅಂತ ಹೆಸರು, ನಿಮ್ಮ ಹೆಸರೇನು ಶ್ರೀಪತಿ ರಾವ್ ಅಂತ ಹೆಸರು. ಇದೆಲ್ಲ ನಮ್ಮ ಹೆಸರುಗಳು ಯಾರ್ದಿದು? ನಮ್ಮದು ಯಾರ್ದು ಅಲ್ಲ, ಅದು ಭಗವಂತನ ಹೆಸರು. ಭಗವಂತನ ಹೆಸರನ್ನು ನಾವು ಇಟ್ಟುಕೊಂಡ ಹಾಗೆ ಭಗವಂತನ ಹೆಸರನ್ನು ದೇವತೆಗಳು ಇಟ್ಟುಕೊಂಡಿದ್ದಾರೆ. ಇಂದ್ರ ಅನ್ನುವುದು ಮೂಲಭೂತವಾಗಿ ಭಗವಂತನ ಹೆಸರು. ಅಗ್ನಿ ಅನ್ನುವುದು ಋಗ್ವೇದದಲ್ಲಿ ಮೊದಲು ಬರುವ ಶಬ್ದ, ಅದು ಭಗವಂತನ ಹೆಸರು. ಅಗ್ರ್ಯತ್ವಾತ್ ಅಗ್ನಿನಾಮಾಸೌ, ಅವನ ಹೆಸರನ್ನು ನಂತರದಲ್ಲಿ ಉಳಿದ ದೇವತೆಗಳಿಗೆ ಇಟ್ಟಿರುವಂಥದ್ದು. ಈ ದೇವತೆಗಳು ಅವನಿಗಿಂತ ಬೇರೆ, ಆದರೆ ಆ ಹೆಸರು ಈ ದೇವತೆಗಳದ್ದೇ ನಾವು ತಿಳ್ಕೊಂಡ್ರೆ ವೇದಗಳು ನಮಗೆ ಅರ್ಥವಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನನ್ನು ಯಾವ ಹೆಸರಿನಿಂದ ಬೇಕಾದರೂ ಕರೆಯಬಹುದು. ಸರ್ವ ಶಬ್ದಾಭಿಧೇಯನಿದ್ದಾನೆ. ಅದರಲ್ಲಿ ಬ್ರಹ್ಮ ಅನ್ನುವುದು ಭಗವಂತನ ಒಂದು ಹೆಸರು. ಆ ಹೆಸರಿನ ಭಗವಂತ ಈ ಚತುರ್ಮುಖನ ಒಳಗೆ ಪ್ರವೇಶ ಮಾಡಿದ. ಚತುರ್ಮುಖನ ತಪಸ್ಸಿನಿಂದ ಚತುರ್ಮುಖನಲ್ಲಿ ಭಗವಂತನ ಆವೇಶ ಉಂಟಾಯಿತು. ಅಷ್ಟು ಹೊತ್ತಿಗೆ ಚತುರ್ಮುಖ ಸೃಷ್ಟಿಯ ಆಲೋಚನೆಯನ್ನು ಮಾಡಿದ. ಮುಂದಿನ ಸೃಷ್ಟಿ ಚತುರ್ಮುಖನದ್ದು. ಭಗವಂತ ಮಗನನ್ನು ಸೃಷ್ಟಿಸಿದ, ಮಗನಿಗೆ ಸೃಷ್ಟಿಯ ಜವಾಬ್ದಾರಿಯನ್ನು ಕೊಟ್ಟ. ಈ ಮಗ ಅದನ್ನು ಚಾಚೂ ತಪ್ಪದೇ ಪಾಲಿಸಿದ. ಚತುರ್ಮುಖ ಸೃಷ್ಟಿಗೋಸ್ಕರ ಏನು ಮಾಡಬೇಕು? ಬ್ರಹ್ಮಾಂಡ ಇದೆ, ಬ್ರಹ್ಮಾಂಡದಲ್ಲಿ ಅರ್ಧದಷ್ಟು ನೀರಿದೆ. ಬ್ರಹ್ಮಾಂಡದಲ್ಲಿ ನೀರಿನ ಮೇಲೆ ಈ ದೊಡ್ಡ ಪದ್ಮ ಆವಿರ್ಭವಿಸಿ ನಿಂತಿದೆ, ತನ್ನ ಆಧಾರಭೂತವಾದ ಪದ್ಮ. ಈ ಪದ್ಮವನ್ನೇ ಸೃಷ್ಟಿಗೋಸ್ಕರ ಬಳಸಿಕೊಳ್ಳಬೇಕು ಅಂತ ತೀರ್ಮಾನಿಸಿ ಆ ಪದ್ಮವನ್ನು 14 ವಿಭಾಗ ಮಾಡಿದಂತೆ. ತನ್ನ ಪದ್ಮವನ್ನು 14 ಭಾಗ ಮಾಡಿದ. ಆ 14 ಭಾಗಗಳಿಗೆ 14 ಲೋಕಗಳು ಅಂತ ಹೆಸರು. ಮಧ್ಯದಲ್ಲಿರುವಂಥದ್ದು ಭೂಲೋಕ. ಭೂಲೋಕದ ಕೆಳಗೆ ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ. ಮಹಾತಲದ ನಂತರ ಒಂದು ಪಾತಲ, ಅದು ಒಂದು ತಲವೇ. ಆದರೆ ಪಾತಲದ ಕೆಳಗೊಂದು ತಲ ಇಲ್ಲ, ಅದರಿಂದ ಅದು ಪಾತಾಳ ಆಯಿತು. ಕೊನೆ ತಲ ಅದರಿಂದ ಕೊನೆ ತಲ. ಸ್ವಲ್ಪ ಎಳೆದು ಹೇಳಿದರೆ ಕೊನೆಯದ್ದು ಅಂತ ಅರ್ಥ. ಅದು ಪಾತಾಳ. ಈ ಅತಲಾದಿ ಲೋಕಗಳ ಮೇಲೆ ಭೂತಲ, ಈ ಭೂತಲದ ಮೇಲೆ ನಭಸ್ಥಲ. ಇಷ್ಟಿಲ್ಲ ತಲಗಳು. ಆಮೇಲೆ ತಲ ಇಲ್ಲ. ಆಮೇಲೆ ಸ್ವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಇಷ್ಟೆಲ್ಲ ಆ ಪದ್ಮದ ವಿಭಾಗಗಳು ಅಂತ ಶ್ರೀಮದ್ಭಾಗವತ ಹೇಳ್ತಾರೆ. ಹಾಗಾದರೆ 14 ಲೋಕಗಳು ಈ ಚತುರ್ಮುಖನ ಪದ್ಮದಿಂದ ನಿರ್ಮಿಸಲ್ಪಟ್ಟಿತು ಅಂತಾದರೆ ಮುಂದೆ ಈ ಲೋಕ ಎಷ್ಟು ವಿಸ್ತಾರ ಅಂತ ಪಂಚಮಸ್ಕಂದದಲ್ಲಿ ನೋಡೋಣ. ಅಷ್ಟು ವಿಸ್ತಾರವಾದ ಲೋಕ 14, ಒಂದಲ್ಲ ಎರಡಲ್ಲ, ಇಷ್ಟು ಒಂದು ಪದ್ಮದಿಂದ ನಿರ್ಮಿಸಲ್ಪಟ್ಟಿತು ಅಂದರೆ ಆ ಪದ್ಮ ಎಷ್ಟು ದೊಡ್ಡದು ಅಂತ ನಾವು ಯೋಚಿಸಬೇಕು. ನಮಗೆ ಪದ್ಮ ಅಂದ ಕೂಡಲೇ ಕಮಲ ಅಂತ ಹೇಳಿದ ಕೂಡಲೇ ಯಾವುದೋ ಪಕ್ಷ ಅದರಲ್ಲಿ 5 ಸಳಿರುವುದು ಅಂತ ಹೀಗೆಲ್ಲ ಅನಿಸ್ಲಿಕ್ಕೆ ಶುರು ಆಗ್ತದೆ. ನಮಗೆ ಇವತ್ತು ಕಮಲ ಅಂದರೆ ಅಷ್ಟು ಪುಟ್ಟದು, ರಂಗೋಲಿ ಹಾಕುವ ಕಮಲಗಳು ಅಂತ ಹೀಗೆ ಆಲೋಚನೆ ಆಗ್ತದೆ. ಕಮಲ ಅನ್ನುವುದಕ್ಕೆ ಒಟ್ಟು ಸಹಸ್ರ ದಲ ಅಂತ ಹೆಸರು. ಅದು ಶತಪತ್ರ ಅಂತ ಕರೀತಾರೆ, ಸಹಸ್ರಪತ್ರ ಅಂತ ಕರೀತಾರೆ ಕಮಲ. ಆ ಕಮಲ ಅದು ಭಗವಂತನ ನಾಭಿಯಿಂದ ಆವಿರ್ಭವಿಸಿದಾಗ ಭಗವಂತ ಸೃಷ್ಟಿಗೆ ಬೇಕಾದ ಸಮಗ್ರ ವಸ್ತುಗಳನ್ನೇ ಕಮಲವೆಂಬ ರೂಪದಲ್ಲಿ ಹೊರಗೆ ಹಾಕಿದ್ದಾನೆ. ಅದು ಲೌಕಿಕವಾದ ಯಾವುದೋ ಪುಷ್ಪದ ಹಾಗೆ ಕಮಲ ಅಲ್ಲ. ಸಮಗ್ರ ಲೋಕಕ್ಕೆ ಬೇಕಾದ ಮೂಲ ವಸ್ತುಗಳನ್ನು ಭಗವಂತ ತನ್ನ ಹೊಟ್ಟೆಯಿಂದ ಹೊರಗೆ ಹಾಕಿದ್ದಾನೆ. ಆ ವಸ್ತುಗಳಷ್ಟೂ ಕೂಡ ಈ ಕಮಲದಲ್ಲಿ ತುಂಬಿದೆ. ಆ ಕಮಲವು 14 ಲೋಕಗಳಾಗಿ ಚತುರ್ಮುಖನಿಂದ ಪರಿಕಲ್ಪಿಸಲ್ಪಟ್ಟಿತು. ಈ 14 ಲೋಕದಲ್ಲಿ ಮತ್ತೆ ಚತುರ್ಮುಖ ಬ್ರಹ್ಮ ಸೃಷ್ಟಿಸುವುದಕ್ಕೆ ಶುರು ಮಾಡಿದ. ಅದರಲ್ಲೂ ಮುಖ್ಯವಾಗಿ ಭೂಮಿಯನ್ನಿಟ್ಟುಕೊಂಡು ಸೃಷ್ಟಿಯ ಪ್ರಕ್ರಿಯೆ ಶುರು ಮಾಡ್ತಾನೆ. ಅದು 9 ಸ್ತರದ ಸೃಷ್ಟಿ ಇದೆ, ಹಂತದ ಸೃಷ್ಟಿ. ಇದಾದ ಮೇಲೆ ಇದು ಅಂತ 9 ಹಂತಗಳಲ್ಲಿ ಸೃಷ್ಟಿಯನ್ನು ನಡೆಸ್ತಾನೆ. ಇದಕ್ಕೆ ನವಸ್ತರ ಸೃಷ್ಟಿ ಅಂತ ಹೆಸರು. ಮೊತ್ತ ಮೊದಲು ನಾವೊಂದು ಚೇತನಕ್ಕೆ ಸಂಬಂಧಪಟ್ಟ ಹಾಗೆ ಆಲೋಚನೆ ಮಾಡುವುದಾದರೆ ಸೃಷ್ಟಿಯ ಮೊದಲ ಹಂತ ಯಾವುದು ಅಂದರೆ ಮಹತ್ತತ್ವದ ಸೃಷ್ಟಿ. ಮೊದಲು ಇದ್ದದ್ದು ಸೃಷ್ಟಿಗೋಸ್ಕರ ಬಳಸಿಕೊಂಡದ್ದು ಯಾವುದು? ಸೃಷ್ಟಿಯ ಸ್ಥಾನ ಈ ಪದ್ಮದಿಂದ ವಿಭಕ್ತವಾದ ಲೋಕಗಳು. ಸೃಷ್ಟಿಗೋಸ್ಕರ ಬಳಸಲ್ಪಡಬಹುದಾದ ವಸ್ತು ಯಾವುದು? ಹಿಂದೆ ಹೇಳಿದ ಹಾಗೆ ಸತ್ವರಜಸ್ತಮಸ್ಸುಗಳು. ಆ ಸತ್ವರಜಸ್ತಮಸ್ಸುಗಳನ್ನು ಮುಂದಿಟ್ಟುಕೊಂಡು ಚತುರ್ಮುಖ ಮೊದಲು ಮಹತ್ತತ್ವವನ್ನು ಸೃಷ್ಟಿಸಿದ. ಇದು ಚತುರ್ಮುಖ ಅಂದರೆ ಯಾರು? ಚತುರ್ಮುಖನಲ್ಲಿ ಆವೇಶಗೊಂಡಿರುವ ಭಗವಂತ, ಬ್ರಹ್ಮ ಅನ್ನುವ ರೂಪದಿಂದ ನಡೆದಂತಹ ಸೃಷ್ಟಿ. ಇದು ಏನಾಯಿತು ಅಂದರೆ ಈ ಮಹತ್ತತ್ವ ಎಂಬ ಸೃಷ್ಟಿ ಅದು ಚತುರ್ಮುಖ ಬ್ರಹ್ಮನಿಗೆ ಶರೀರವಾಗಿ ಹೋಯಿತಂತೆ. ಬ್ರಹ್ಮಣ ಸ್ತನುಂತ ಚತುರ್ಮುಖ ಬ್ರಹ್ಮನ ಶರೀರ ಸ್ವರೂಪವಾದಂತಹ ಮಹತ್ತತ್ವದ ಸೃಷ್ಟಿಯಾಯಿತು. ಏನಿದು ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ ಅಂತ ಮುಂದಕ್ಕೆ ತತ್ವದ ಹೆಸರು ನಾವು ಬಳಸ್ತೇವೆ. ಅದರಲ್ಲಿ ಮೊದಲ ಸೃಷ್ಟಿ ಮಹತ್ತತ್ವ. ಮಹತ್ತತ್ವ ಅಂದರೆ ನಾವು ನಮ್ಮ ಶರೀರದಲ್ಲಿ ಆಲೋಚನೆ ಮಾಡುವುದಾದರೆ ಜೀವದ ಅಸ್ಮಿತ, ಜೀವನಿಗೆ ಇದ್ದೇನೆ ಅನ್ನುವ ಒಂದು ಪರಿವೆ ಉಂಟಲ್ವ, ಇದನ್ನು ಮಹತ್ತತ್ವ ಅಂತ ನಾವು ವ್ಯವಹಾರ ಮಾಡಬಹುದು.
ಈ ಜೀವ ಸೃಷ್ಟಿಯ ಆರಂಭದಲ್ಲಿ ಮೊದಲು ಪಡೆದಂತಹ ಭಗವಂತನ ಕೊಡುಗೆ ಏನು ಅಂತೇಳಿದರೆ ಜೀವನಿಗೆ ಇದ್ದೇನೆ ಅನ್ನುವ ಜ್ಞಾನ ಬಂತು. ಅಸ್ಮಿತಾ ಜ್ಞಾನ ಅಂತ ಕರೀತಾರೆ ಇದನ್ನು. ಇದು ಮಹತ್ತತ್ವದ ಕೊಡುಗೆ. ಆ ಮಹತ್ತತ್ವವನ್ನು ಕೇಳಲಿಕ್ಕೆ ಮಹತ್ ತತ್ವ, ಭಾರಿ ದೊಡ್ಡ ತತ್ವ ಅಂತ ಆ ಶಬ್ದದಲ್ಲಿದೆ. ವಸ್ತುತಃ ಮಹತ್ತತ್ವ ಅನ್ನೋದು ಅತ್ಯಂತ ಸೂಕ್ಷ್ಮವಾದ ತತ್ವ. ಸೃಷ್ಟಿಗೋಸ್ಕರ ಸ್ವೀಕಾರ ಮಾಡಿದಂತಹ ರಜೋಗುಣ ಪ್ರಧಾನವಾಗಿ ನಿರ್ಮಿಸಲ್ಪಟ್ಟಿರತಕ್ಕಂತಹ ತತ್ವ ಮಹತ್ತತ್ವ. ಅದು ಸೂಕ್ಷ್ಮ. ಅದನ್ನು ಮಹತ್ತು ಅಂತ ಯಾಕೆ ಕರೆದದ್ದು? ಅಲ್ಲಿಯ ತನಕ ಎಲ್ಲವೂ ಅವ್ಯಕ್ತವಾಗಿತ್ತು. ಅವ್ಯಕ್ತದಿಂದ ಮೊದಲು ಕಾಣುವ ಒಂದು ವಸ್ತುವಿನ ನಿರ್ಮಾಣವಾಯಿತು. ಆದ್ದರಿಂದ ಅಣುವಿನಿಂದ ಮಹತ್ತಿನ ಕಡೆಗೆ ಸಾಗಿದ್ದರಿಂದ ಅದನ್ನು ಮಹತ್ತತ್ವ ಅಂತ ಕರೆದು. ಈ ಮಹತ್ತತ್ವದಿಂದ ಮುಂದೆ ಚತುರ್ಮುಖ ಯೋಚಿಸಿದ. ಅದರಿಂದ ಒಂದು 3 ಮುಕ್ಕಣ್ಣನ ಸೃಷ್ಟಿ ಆಯಿತಂತೆ. ಮಹತ್ತತ್ವದಿಂದ ಮುಕ್ಕಣ್ಣನ ಸೃಷ್ಟಿ. ಅದಕ್ಕೆ ಅಹಂಕಾರ ಅಂತ ಹೆಸರು. ಮಹತ್ತತ್ವದ ಜನನ, ಮಹತ್ತತ್ವದಿಂದ ಹುಟ್ಟಿದ್ದು ಯಾವುದು ಅಂದರೆ ಅಹಂಕಾರವೆಂಬ ತತ್ವ. ಈ ಅಹಂ ತತ್ವ ಅದು 3 ಬಗೆಯುಳ್ಳದ್ದು. ಅದರಲ್ಲಿ ವೈಕಾರಿಕ, ತೇಜಸ, ತಾಮಸ ಅಂತ 3 ಬಗೆಯನ್ನು ಹೇಳ್ತಾರೆ. ಅದರ ಪರಿಣಾಮ ಏನು ಅಂತ ಹೇಳಿದರೆ 3: ಜ್ಞಾನ, ಇಚ್ಛಾ, ಕ್ರಿಯೆ. ಜ್ಞಾನ, ಇಚ್ಛಾ, ಕ್ರಿಯೆ. ಇನ್ನು ಮುಂದೆ ಎಲ್ಲ 3 ಅನ್ನೋ ಸ್ವರೂಪದಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಜ್ಞಾನ, ಇಚ್ಛೆ, ಕ್ರಿಯೆಗಳು ಸೃಷ್ಟಿಗೆ ಮೂಲಭೂತವಾದಂತಹ ವಸ್ತುಗಳು. ಮೊದಲು ತಿಳ್ಕೊಳ್ಬೇಕು, ಆಮೇಲೆ ಇಚ್ಛಿಸಬೇಕು, ಆಮೇಲೆ ಕ್ರಿಯೇಷನ್ ಆಗಬೇಕಾದರೆ ಕ್ರಿಯೆ ಅನ್ನೋದು ಹುಟ್ಟಬೇಕಲ್ಲ. ಈ 3 ಪರಿಣಾಮಗಳುಳ್ಳಂತಹ ವೈಕಾರಿಕ, ತೇಜಸ, ತಾಮಸ ಎಂಬ ಪ್ರಭೇದ ತ್ರಯವುಳ್ಳಂತಹ ಅಹಂಕಾರ ತತ್ವದ ಸೃಷ್ಟಿಯಾಯಿತು. ಅಹಂಕಾರವೆಂಬುದು ಅದು ರುದ್ರದೇವರ ಶರೀರ. ಅಂದರೆ ಮಹತ್ತತ್ವ ಸೃಷ್ಟಿಯಾಯಿತು ಅಂದರೆ ಚತುರ್ಮುಖನ ಚಿಂತನೆ ಮಾಡಬೇಕು. ಅಲ್ಲಿಂದ ಅಹಂಕಾರ ತತ್ವದ ಸೃಷ್ಟಿಯಾಯಿತು ಅಂದರೆ ಚತುರ್ಮುಖನಿಗೆ ರುದ್ರದೇವರ ಆವಿರ್ಭಾವ ಆಯಿತು ಅಂತ ಯೋಚಿಸಬೇಕು. ಅಹಂಕಾರ ತತ್ವದ ಅಭಿಮಾನಿ ದೇವತೆ ರುದ್ರದೇವ. ಈ ರುದ್ರದೇವನಲ್ಲಿ ಏನು 3 ಅನ್ನೋದಿದೆ, ಅದು ಮೂಲಭೂತವಾಗಿ ಬಂದದ್ದು ಈ ವೈಕಾರಿಕ, ತೇಜಸ, ತಾಮಸ ಅಂತಕ್ಕಂತಹ 3 ಕಣ್ಣಿನ ಕಾರಣದಿಂದ. ಮುಂದಕ್ಕೆ ಈ ವೈಕಾರಿಕ, ತೇಜಸ, ತಾಮಸಗಳೆಂಬ 3ರಿಂದ 3 ಬಗೆಯದ್ದಾದ ಸೃಷ್ಟಿಯಾಗ್ತಾ ಹೋಗುತ್ತೆ. ಅದರಲ್ಲಿ ವೈಕಾರಿಕ ಅನ್ನೋದು ಸತ್ವಗುಣಕ್ಕೆ ಸಂಬಂಧಪಟ್ಟಂತಹ ಭಾಗ. ಆದ್ದರಿಂದ ವೈಕಾರಿಕ ಅಹಂಕಾರದಿಂದಾಗಿ ದೇವತೆಗಳ ದೇಹ ಮತ್ತು ಮನಸ್ಸು ಇವುಗಳ ಸೃಷ್ಟಿಯಾಗ್ತದೆ. ದೇವತೆಗಳ ದೇಹ ಮನುಷ್ಯನ ದೇಹದ ಹಾಗಲ್ಲ. ಮನುಷ್ಯನ ದೇಹ ಎಂಬುದು ಅದು ಪಂಚಭೂತಗಳಿಂದ ನಿರ್ಮಾಣಗೊಂಡದ್ದು. ಆದ್ದರಿಂದ ಅತ್ಯಂತ ಅಶಾಶ್ವತ. ನೀರ ಮೇಲನ ಗುಳ್ಳೆ ಅಂತ ಹೇಳ್ತಾರೆ ದಾಸರು. ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಸಂಸಾರದ ಬಗ್ಗೆ ಸ್ವಲ್ಪ ಬೇಸರದ ಮಾತುಗಳನ್ನು ಹೇಳಿಕೊಂಡು ಆಮೇಲೆ ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ. ನಿಜವಲ್ಲ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ನಿತ್ಯವಲ್ಲ ಅಂತ ಅರ್ಥ. ನೀರಿನ ಮೇಲಿನ ಗುಳ್ಳೆ ಈಗಿದೆ, ಮುಂದಿನ ಕ್ಷಣಕ್ಕೆ ಇರ್ತದೆ ಅಂತ ನಿಶ್ಚಯ ಇಲ್ಲ. ಅಷ್ಟು ಅಶಾಶ್ವತ ಹೇಗೋ ಹಾಗೆ ಇದು. ಅದನ್ನು ಇನ್ನೊಬ್ಬರು ಹೇಳಬೇಕಾದ್ರೆ ಹೇಳ್ತಾರೆ, ಈ ಶರೀರ ಎಂಬುದು ಅನ್ನದಿಂದ ನಿರ್ಮಾಣಗೊಂಡದ್ದು, ಅನ್ನಮಯವಾದದ್ದು ಈ ಶರೀರ. ಅನ್ನ ಇಲ್ಲದೆ ಹೋದರೆ ಶರೀರ ಉಳಿಯುವುದಿಲ್ಲ. ಯಾವ ಅನ್ನವು ಶರೀರವಾಗಿ ಪರಿಣಾಮ ಹೊಂದಿದೆಯೋ ಅಂತಹ ಅನ್ನ ಎಷ್ಟು ಶಾಶ್ವತ ಅಂತ ನೋಡಿ ಆಮೇಲೆ ಗೊತ್ತಾಗುತ್ತೆ ಶರೀರ ಹೇಗೆ ಶಾಶ್ವತ ಇರುವುದಕ್ಕೆ ಸಾಧ್ಯ ಅಂತ ಹೇಳಿ. ಯಾಕಂದರೆ ಅನ್ನ ಇವತ್ತು ಬೆಳಗ್ಗೆ ಮಾಡಿಟ್ಟದ್ದು ಸಾಯಂಕಾಲದ ಹೊತ್ತಿಗೆ ಹಳಸನ್ನ ಅಂತ ಕರೆಸಿಕೊಳ್ತದೆ. ಅದು ಹಳಸುತ್ತೆ. ಅದಕ್ಕೆ ಸ್ವಲ್ಪ ಏನು ಬೇರೆ ಪ್ರಾಣಿಗಳು, ಸೊಳ್ಳೆಗಳು, ಬ್ಯಾಕ್ಟೀರಿಯಾಗಳು ಹುಟ್ಟಬಾರದು ಅಂತ ಹೇಳಿ ಅರಶಿನ ಹಾಕಿ ಚಿತ್ರಾನ್ನ ಮಾಡಿಟ್ಟರೂ ಕೂಡ ಸಾಯಂಕಾಲಕ್ಕೆ ಹಳಸನ್ನ ಆಗ್ತದೆ. ಯತ್ ಪ್ರಾತಃ ಸಂಸ್ಕೃತಂಚ ಅನ್ನಂ ಸಾಯಂ ತಚ್ಚ ವಿನಶ್ಯತಿ. ಪ್ರಾತಃ ಕಾಲದಲ್ಲಿ ಸಂಸ್ಕಾರ ಮಾಡಿಟ್ಟ ಅನ್ನವು ಕೂಡ ಸಾಯಂಕಾಲಕ್ಕೆ ಹಳಸಿ ಹೋಗುತ್ತೆ. ಅಂತಹ ಅನ್ನದ ರಸದಿಂದ ನಿರ್ಮಾಣವಾದ ಶರೀರ ಹೇಗಪ್ಪ ಶಾಶ್ವತವಾಗಿರುವುದಕ್ಕೆ ಸಾಧ್ಯ? ತದೀಯ ರಸ ಸಂಪುಷ್ಟೇ ಕಾಯೇ ಕಾನಾಮ ನಿತ್ಯತ. ಆದ್ದರಿಂದ ಈ ಶರೀರ ಶಾಶ್ವತವಲ್ಲ. ಯಾಕೆ ಶಾಶ್ವತವಲ್ಲ? ಇದು ಪಾಂಚಭೌತಿಕ, ಪಂಚಭೂತಗಳಿಂದ ನಿರ್ಮಾಣಗೊಂಡಿರತಕ್ಕಂಥದ್ದು ಶರೀರ. ಆದರೆ ದೇವತೆಗಳ ಶರೀರ ಮರ್ತ್ಯ ಶರೀರದಷ್ಟು ಅಶಾಶ್ವತ ಅಲ್ಲ. ಸ್ವಲ್ಪ ದೀರ್ಘಕಾಲಿಕವಾಗಿ ಮನ್ವಂತರ ಪರ್ಯಂತವಾಗಿ ದೇವತೆಗಳ ಶರೀರ ಇರ್ತದೆ. ಅದಕ್ಕೆ ಕಾರಣ ಏನು ಅಂದರೆ ದೇವತೆಗಳ ಶರೀರ ಈ ಪಂಚಭೂತಗಳಿಂದ ನಿರ್ಮಾಣವಾದದ್ದಲ್ಲ. ಅದು ಅಹಂಕಾರ ತತ್ವದ ವೈಕಾರಿಕ ಅನ್ನುವ ಭಾಗದಿಂದ ನಿರ್ಮಾಣಗೊಂಡ ಶರೀರ. ದೈವಾನ್ ದೇಹಾನ್ ಮನಃಖಾನಿ ಖಂಚ ಸತ್ರಿವಿಧಾತ್ತತಃ ಅಂತ ದೇವತೆಗಳ ದೇಹವನ್ನು ಈ ಅಹಂಕಾರ ತತ್ವದ ವೈಕಾರಿಕ ಅನ್ನುವ ಭಾಗದಿಂದ ಬೆಳಗುವ ದೇಹವನ್ನು ನಿರ್ಮಿಸಿದ. ದೇವತೆಗಳಿಗೆ ಈ ಟ್ಯೂಬ್ಲೈಟ್ಗಳೆಲ್ಲ ಬೇಕಾಗುವುದಿಲ್ಲ. ನಮಗೆ ಸ್ವಲ್ಪ ಮರ್ಕ್ಯುರಿ ಲೈಟು, ಟ್ಯೂಬ್ಲೈಟ್ ಎಲ್ಲ ನಮ್ಮಂಥವರಿಗೆ ಬೇಕಾಗುವುದು, ಅವರಿಗೆ ಬೇಕಾಗುವುದಿಲ್ಲ.
ಅವರು ಬಂದರೆ ಸಾಕು ಬೆಳಕು. ಹೇಗೆ ಸೂರ್ಯ ಉದಯಿಸಿದರೆ ಬೆಳಕು, ಅವನೇನು ಲೈಟ್ ಹಾಕ್ಕೊಂಡು ಕತ್ತಲೆಯಲ್ಲಿ ಹೇಗಪ್ಪ ಹೋಗೋದು ಈ ರಾತ್ರಿಯಲ್ಲಿ ಅಂತ ಸೂರ್ಯ ಏನು ಲೈಟ್ ಹಾಕ್ಕೊಂಡು ಬರಬೇಕು ಅಂತಿಲ್ಲ, ಅವನು ಉದಯಿಸಿದಾಗಲೇ ಬೆಳಕು. ಹಾಗೆ ದೇವತೆಗಳು ಬಂದರೆ ಬೆಳಕು, ಅವರ ಶರೀರವೇ ಬೆಳಕಿನ ಸ್ವರೂಪವಾದದ್ದು ಅನ್ನುವ ಕಾರಣದಿಂದ ಅವರ ದೇಹವನ್ನು ತೇಜಸ ದೇಹ ಅಂತ ಕರೀತಾರೆ, ಅಥವಾ ದಿವ್ಯ ದೇಹ ಅಂತ ಕರೀತಾರೆ, ಅಥವಾ ವೈಕಾರಿಕ ದೇಹ ಅಂತ ಕರೀತಾರೆ. ಇದು ಅಹಂಕಾರ ತತ್ವದ ಒಂದು ಪ್ರಭೇದದಿಂದ ನಿರ್ಮಾಣವಾದ ಸ್ವರೂಪ. ಇನ್ನೊಂದಿದೆ ಅಲ್ಲ, ವೈಕಾರಿಕ ಆದ ಮೇಲೆ ತೈಜಸ. ಆ ತೈಜಸದಿಂದ ನಮ್ಮ ಇಂದ್ರಿಯ ತತ್ವದ ಸೃಷ್ಟಿಯಾಗ್ತದೆ. ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವಾ, ಘ್ರಾಣ ಅಂತ ನಮ್ಮ ಪಂಚ ಇಂದ್ರಿಯಗಳು. ಈ ಇಂದ್ರಿಯ ತತ್ವದ ನಿರ್ಮಾಣ ಆದದ್ದು ತೈಜಸಾಹಂಕಾರದಿಂದ. ಆದ್ದರಿಂದ ಈ ಕಣ್ಣು ಎಲ್ಲಿಂದ ಹುಟ್ಟಿತು? ಅಹಂಕಾರದಿಂದ ಹುಟ್ಟಿತು. ಅದಕ್ಕೆ ಬೆಳಗುವ ಸ್ವರೂಪ ಇದೆ. ಅಹಂಕಾರದ ತೈಜಸ ಭಾಗ ಆದ್ದರಿಂದ ಕಣ್ಣು ಬೆಳಗುತ್ತೆ. ಸಾಮಾನ್ಯವಾಗಿ ಪ್ರಾಣಿಗಳ ಕಣ್ಣು ಬೆಳಗುತ್ತೆ, ಮನುಷ್ಯನ ಕಣ್ಣು ಬೆಳಗುವುದಿಲ್ಲ. ಮನುಷ್ಯನಿಗೆ ರಾತ್ರಿಯ ಹೊತ್ತು ಯಾರಾದರೂ ಮನುಷ್ಯನ ಕಣ್ಣು ನೋಡಬೇಕಾದ್ರೆ ಟಾರ್ಚ್ ಹಾಕಿಯೇ ನೋಡಬೇಕು. ಆದರೆ ಪ್ರಾಣಿಗಳ ಕಣ್ಣು ನೋಡಬೇಕಾದ್ರೆ ಅದಕ್ಕೆ ಬೆಳಕು ಬೇಕು ಅಂತಿಲ್ಲ, ಅದು ತಾನಾಗಿ ಫಳಫಳಾಯಮಾನವಾಗುತ್ತೆ. ವಸ್ತುತಃ ಮನುಷ್ಯನ ಕಣ್ಣಿನಲ್ಲೂ ಅಂತಹ ಶಕ್ತಿ ಇದೆ. ಆದರೆ ಆ ಬೆಳಕನ್ನೆಲ್ಲ ಹೊರಗೆ ಹಾಕುವಷ್ಟು ಸಾಧನೆ ಇಲ್ಲ ಅಷ್ಟೇ. ಮನುಷ್ಯನ ಕಣ್ಣಿಗೂ ಅಂತಹ ತೇಜಸ್ಸು, ಬ್ರಹ್ಮವರ್ಚಸ್ಸು ಅದು ಅವನಲ್ಲಿದೆ. ಅದನ್ನು ವ್ಯಕ್ತಗೊಳಿಸುವಷ್ಟು ಸಾಧನೆ ಆಗಿರುವುದಿಲ್ಲ. ಕಣ್ಣಿನಲ್ಲಿ ಬೆಳಕಿದೆ. ಕಣ್ಣು ಬೆಳಕಾಗಿ ಒಂದು ವಸ್ತುವನ್ನು ಕಾಣುತ್ತೆ. ಅದಕ್ಕೆ ಸೂರ್ಯನೇ ದೇವತೆ. ಆದ್ದರಿಂದ ಹೇಗೆ ಅಹಂಕಾರ ತತ್ವ ಅನ್ನೋದು ರುದ್ರನಿಗೆ ಸಂಬಂಧಪಟ್ಟದ್ದು, ಹಾಗೆ ಕಣ್ಣು ಅನ್ನುವುದು ಸೂರ್ಯನಿಗೆ ಸಂಬಂಧಪಟ್ಟದ್ದು. ಲೋಕದ ಕಣ್ಣು ಸೂರ್ಯ, ನಮ್ಮೆಲ್ಲರ ಕಣ್ಣಿನಲ್ಲಿ ಕಣ್ಣಾಗಿ ನಿಂತವ ಸೂರ್ಯ. ಹಾಗೆ ಕಿವಿಗೆ ಸೋಮ, ಚಂದ್ರ ದೇವತೆ. ದಿಕ್ಕಿಗೆ ದೇವತೆಗಳು ಯಾರಿದ್ದಾರೆ? ಉತ್ತರ ದಿಕ್ಕಿನ ವಿಶೇಷ ದೇವತೆ ಚಂದ್ರ, ಅವ ಪೂರ್ವದ ದೇವತೆ ಇಂದ್ರ, ಆಮೇಲೆ ದಕ್ಷಿಣದ ದೇವತೆ ಯಮ, ಪಶ್ಚಿಮದ ದೇವತೆ ವರುಣ. ಇವರೆಲ್ಲ ದಿಗ್ದೇವತೆಗಳೆಲ್ಲ ಕಿವಿಯಲ್ಲಿ ನಿಂತುಕೊಂಡು ನಮಗೆ ನಾಲ್ಕೂ ದಿಕ್ಕುಗಳಲ್ಲೂ ಬರುವ ಶಬ್ದಗಳನ್ನು ಕೇಳುವ ಶಕ್ತಿಯನ್ನು ತುಂಬಿಸ್ತಾರೆ. ಅದರಿಂದ ಕಿವಿಯ ದೇವತೆಗಳ ಸೃಷ್ಟಿಯಾಯಿತು. ಕಿವಿಯ ದೇವತೆಯ ಜೊತೆಗೆ ಇವನ ಮೂಗಿಗೆ ಸಂಬಂಧಪಟ್ಟ ದೇವತೆಗಳು, ಅದಕ್ಕೆ ಅಶ್ವಿನಿ ದೇವತೆಗಳು ಮೂಗಿಗೆ ಸಂಬಂಧಪಟ್ಟವರು. ವಿಚಿತ್ರ ದೇವತೆಗಳು ಅಶ್ವಿನಿ ದೇವತೆಗಳು. ಅವರಿಗೆ ಸಂಸ್ಕೃತದಲ್ಲಿ ಅಶ್ವಿನಿ ಅಂತ ಶಬ್ದ ಇರುವುದಲ್ಲ, ಅಶ್ವಿ ಅಂತ ಶಬ್ದ ಇರುವುದು. ಅಶ್ವಿ ದೇವತೆಗಳು ಅಂತ ಹೇಳಬೇಕು ಸಂಸ್ಕೃತದಲ್ಲಿ. ಅಶ್ವಿ ದೇವತೆಗಳ ಅವರಿಬ್ಬರು ಅವಳಿ ಜವಳಿ. ಒಬ್ಬನನ್ನು ದಸ್ರ ಅಂತ ಕರೀತಾರೆ, ಮತ್ತೊಬ್ಬನನ್ನು ನಾಸತ್ಯ ಅಂತ ಕರೀತಾರೆ. ಇವರಿಬ್ಬರನ್ನು ಒಟ್ಟಿಗೆ ಸೇರಿಸಿ ನಾಸತ್ಯ ಅಂತಲೇ ಕರೆಯೋದು. ಯಾಕಂದರೆ ನಾಸ ಅಂದರೆ ಸಂಸ್ಕೃತದಲ್ಲಿ ಮೂಗು ಅಂತ ಅರ್ಥ. ನಮಗೆ ಸಂಸ್ಕೃತ ಗೊತ್ತಾಗೋದಿಲ್ಲ, ಇಂಗ್ಲೀಷಲ್ಲಿ ನೋಸ್ ಅಂದರೆ ಗೊತ್ತಾಗುತ್ತೆ, ನಾಸ ಅಂದರೆ ಗೊತ್ತಾಗಲ್ಲ. ಅದು ನಾಸ ಅನ್ನೋದು ಕನ್ನಡದಲ್ಲೂ ನಸ್ ಆಗಿ ನಶ್ಯ ಅಂತ ಏನೇನೋ ಶಬ್ದಗಳಾಗಿದ್ದಾವೆ. ಸಂಸ್ಕೃತದಲ್ಲಿ ನಸ್ ಅಂತ ಒಂದು ಶಬ್ದ ಇದೆ. ನಸ್ ಅಂದರೆ ಮೂಗು, ನಾಸ, ನಾಸಿಕ, ಇದೆಲ್ಲ ಮೂಗನ್ನು ಹೇಳುವ ಶಬ್ದ. ಪಾಶ್ಚಾತ್ಯ ಅಂದರೆ ಪಶ್ಚಾತ್ ಇರುವವ ಅಂತ ಅರ್ಥ. ದಾಕ್ಷಿಣಾತ್ಯ ಅಂದರೆ ದಕ್ಷಿಣದಲ್ಲಿರುವವ ಅಂತ ಅರ್ಥ. ತತ್ರತ್ಯ ಅಂದರೆ ಅಲ್ಲಿರುವವ ಅಂತ ಅರ್ಥ. ನಾಸತ್ಯ ಅಂದರೆ ನಾಸದಲ್ಲಿರುವವ ಅಂತ ಅರ್ಥ. ಅನ್ನ ನಾಸತ್ಯ ದೇವತೆಗಳು ಅಂದರೆ ಈ ಕಣ್ಣಿಗೆ ಸಂಬಂಧಪಟ್ಟ ಸೂರ್ಯನಿಗೆ ಸಂಜ್ಞಾದೇವಿಯ ಕುದುರೆಯ ರೂಪದಲ್ಲಿ ಹುಟ್ಟಿದ ಇಬ್ಬರು ಮಕ್ಕಳು ದಸ್ರ ನಾಸತ್ಯರು, ಅಶ್ವಿನಿ ದೇವತೆಗಳು. ಅವರು ಒಟ್ಟೊಟ್ಟಿಗೆ ಇರುವುದು. ಆಹುತಿ ಕೊಟ್ಟರೆ ಇಬ್ಬರು ಒಟ್ಟಿಗೆ ಸ್ವೀಕರಿಸುವುದು. ಒಬ್ಬರಿಗೊಂದು ಆಹುತಿ ಮತ್ತೊಬ್ಬರಿಗೊಂದು ಆಹುತಿ ಅಂತಿಲ್ಲ. ಅಶ್ವಿನ ಯಜ್ವಾರೀರಿಶೋ ದ್ರವತ್ಪಾಣಿ ಶುಭಸ್ಪತಿ ಪುರುಭುಜಾಚನಸ್ಯತಂ ಅಂತ ಅವರು ಒಟ್ಟಿಗೆ ಊಟ ಮಾಡುವವರು, ಒಟ್ಟಿಗೆ ಕೆಲಸ ಮಾಡುವವರು. ಯಾರಿಗಾದರೂ ಆರೋಗ್ಯ ನೆಟ್ಟಗಿಲ್ಲ ಅಂತಾದರೆ ಅಶ್ವಿನಿ ದೇವತೆಗಳನ್ನು ಕರಿಬೇಕು. ಅವರು ದೇವತೆಗಳ ವೈದ್ಯರು, ಚ್ಯವನನ ಅತ್ಯಂತ ಆಪ್ತರು, ಅಂತಹ ಧನ್ವಂತರಿಯ ಶಿಷ್ಯರು. ಅಂತಹ ಅಶ್ವಿನಿ ದೇವತೆಗಳು ಬರ್ತಾರೆ. ಏನಾದರೂ ಅನಾರೋಗ್ಯ ಇದ್ದರೆ ನೀವು ಇಂದ್ರನನ್ನು ಕೇಳ್ತೀರಿ ಅನಾರೋಗ್ಯ ದೂರ ಮಾಡುವುದಕ್ಕೆ ಬಾ ಅಂತ. ಆಗ ಇಂದ್ರ ಅಶ್ವಿನಿ ದೇವತೆಗಳನ್ನೇ ಕರ್ಕೊಂಡು ಬರುವುದು. ಅವರು ದೇವ ವೈದ್ಯರು. ಅವರು ಬಂದು ಆಪರೇಷನ್ ಮಾಡೋದಾದರೂ ಇಬ್ಬರು ಒಟ್ಟಿಗೆ ಆಪರೇಷನ್ ಮಾಡೋದು. ಒಬ್ಬೊಬ್ಬರು ಒಂದೊಂದು ಕತ್ತರಿ ಹಿಡ್ಕೊಂಡೇ ಬರ್ತಾರೆ. ಒಬ್ಬರೇ ಮಾಡುವುದು ಅಂತಿಲ್ಲ, ಏನು ಮಾಡೋದಾದರೂ ಒಟ್ಟಿಗೆ ಮಾಡ್ತಾರೆ. ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೂಗಿನಲ್ಲಿ ನಿಂತು ಎಲ್ಲ ಆರೋಗ್ಯವೂ ಮೂಗಿಗೆ ಸಂಬಂಧಿಸಿದ್ದು ಅನ್ನೋದನ್ನು ಸೂಚಿಸ್ತಾರೆ. ಒಬ್ಬನ ಮೂಗು ನೆಟ್ಟಗಿದ್ದರೆ ಅವನ ಆರೋಗ್ಯ ನೆಟ್ಟಗಿರ್ತದೆ. ಮೂಗು ಎಡವಟ್ಟಾದರೆ ಆರೋಗ್ಯ ಎಡವಟ್ಟಾಗ್ತದೆ. ಹಾಗೆ ಅಂತೇಳಿ ಕನ್ನಡಿಯಲ್ಲಿ ಹೋಗಿ ಮೂಗು ನೆಟ್ಟಗಿದೆಯೋ ಅಡ್ಡಕ್ಕಿದೆಯೋ ಅಂತ ನೋಡಿಕೊಳ್ಬೇಡಿ. ಮೂಗು ನೆಟ್ಟಗಿರುವುದು ಅಂದರೆ ಉಸಿರಾಟ ನೆಟ್ಟಗಿರುವುದು. ಸರಿಯಾದ ರೀತಿಯಲ್ಲಿ ಆತ ಉಸಿರಾಟ ಮಾಡ್ತಾನೆ ಅಂತಾದರೆ ಅವನ ಆರೋಗ್ಯ ಪೂರ್ಣ ಮಟ್ಟದಲ್ಲಿ ಸರಿ ಇರ್ತದೆ. ಆದ್ದರಿಂದ ಪ್ರಾಣಾಯಾಮದ ಬಗ್ಗೆ ಯೋಗ ರಾಜ ಅಂತ ಕರೀತಾರೆ ಯೋಗ ಗ್ರಂಥಗಳೆಲ್ಲ. ಕಾರಣ ಏನು ಅಂದರೆ ಉಸಿರಾಟದ ಬಗ್ಗೆ ಅತ್ಯಂತ ಮುಖ್ಯವಾಗಿ ಗಮನವನ್ನು ಕೊಡಿ. ಅದು ನೆಟ್ಟಗಿದ್ದರೆ ಆರೋಗ್ಯ ನೆಟ್ಟಗಿರ್ತದೆ.
ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಅರ್ಥ. ಟೆನ್ಷನ್ ಆದರೆ ಉಸಿರು ಎಡವಟ್ಟಾಗ್ತಾ ಇರ್ತದೆ, ಹೇಗೇಗೋ ಉಸಿರು ಅನ್ನುವುದೇ ಆರೋಗ್ಯವನ್ನು ನಾಶ ಮಾಡತಕ್ಕಂಥದ್ದು. ಉಸಿರು ಸರಿಯಾಗಿರುವ ಹಾಗೆ ಬದುಕಬೇಕು, ಬದುಕಿಗೆ ಸರಿಯಾಗಿ ಉಸಿರಾಡಬೇಕು. ಇದು ಮನುಷ್ಯನ ಆರೋಗ್ಯದ ಮೂಲ ಗುಟ್ಟು. ಆ ಗುಟ್ಟನ್ನು ಸೂಚಿಸುವವರು ಅಶ್ವಿನಿ ದೇವತೆಗಳು, ದೇವವೈದ್ಯರಾಗಿ ಮೂಗಿಗೆ ಸಂಬಂಧಪಟ್ಟವರು. ಅವರಿಬ್ಬರು ಆದರೂ ಒಟ್ಟಿಗೆ ಒಂದೇ ಆಗಿರುವುದರಿಂದ ನಮ್ಮ ಮೂಗು ಕೂಡ ಎರಡೋ ಒಂದೋ ಅಂತ ನಮಗೇ ಕನ್ಫ್ಯೂಸ್ ಆಗುವ ಹಾಗಿದೆ. ಎರಡು ಮೂಗೋ ಒಂದು ಮೂಗು, ಬಲ ಮೂಗು ಮುಚ್ಚಿಕೊಳ್ಳಿ ಎಡ ಮೂಗು ತೈರಿ ಅಂತಾದರೆ ಎಡಗಣ್ಣು ಬಲಗಣ್ಣು ಇದ್ದ ಹಾಗೆ ಎರಡು ಮೂಗಿದೆ ಅಂತ ಅರ್ಥ. ಆದರೆ ಯಾರಾದರೂ ನಮಗೆ ಎರಡು ಮೂಗು ಅಂತ ಹೇಳಿದರೆ ಅಯ್ಯೋ ಎರಡು ಮೂಗ ಗಲೀಜು ಅಂತ ಹೇಳ್ತೇವೆ ನಾವು. ನಮಗೆ ಒಂದೇ ಮೂಗು, ಒಂದೇ ಮೂಗಿಗೆ ಎರಡು ಹೊಳ್ಳೆ ಎರಡು ಸೊಳ್ಳೆ ಅಂತ ಏನೇನೋ ಹೇಳ್ತಾರೆ. ಎರಡು ಹೊಳ್ಳೆ ಉಳ್ಳ ಒಂದು ಮೂಗು ಅಂತ. ಒಂದು ಮೂಗಿಗೆ ಎರಡು ಹೊಳ್ಳೆ ಇರುವುದಾದರೆ ಒಂದೇ ಕಣ್ಣಿಗೆ ಎರಡು ಹೊಳ್ಳೆ ಅಂತ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಹೇಳಿದರೆ ಉತ್ತರ ಹೇಳಲಿಕ್ಕೆ ಕಷ್ಟ ಇದೆ. ಹಾಗಾದರೆ ಎರಡು ಮೂಗು ಇದ್ದು ಒಂದು ಮೂಗು ಯಾಕಾಗಿದೆ ಅಂತ ಕೇಳಿದರೆ ಅದಕ್ಕೆ ಅಶ್ವಿನಿ ದೇವತೆಗಳು, ಅವಳಿ ಜವಳಿ ಮಕ್ಕಳು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ ಅನ್ನುವ ಕಾರಣದಿಂದ ಹೀಗೆ ಮೂಗು ಹುಟ್ಟಿತು. ಗಂಧವನ್ನು ಗ್ರಹಿಸುವ ಮೂಗು, ರೂಪವನ್ನು ಗ್ರಹಿಸುವ ಕಣ್ಣು, ಶಬ್ದವನ್ನು ಗ್ರಹಿಸುವ ಕಿವಿಯ ಜೊತೆಗೆ ಸ್ಪರ್ಶವನ್ನು ಗ್ರಹಿಸತಕ್ಕಂತಹ ಚರ್ಮ, ಜೊತೆಗೆ ರಸವನ್ನು ಗ್ರಹಿಸುವ ರಸನೆ ಅಥವಾ ಜಿಹ್ವೆ ಅನ್ನುವ ಪಂಚ ಇಂದ್ರಿಯಗಳ ಆವಿರ್ಭಾವವಾಯಿತು. ರಸನೇಂದ್ರಿಯಕ್ಕೆ ಅಭಿಮಾನಿಯಾಗಿ ವರುಣದೇವ ನಾಲಿಗೆಯಲ್ಲಿ ನಿಂತ, ತ್ವಗಿಂದ್ರಿಯಕ್ಕೆ ಅಭಿಮಾನಿಯಾಗಿ ಪ್ರಾಣನ ಮಗನಾದ ಪ್ರಾಣ, ಮುಖ್ಯ ಪ್ರಾಣನ ಮಗನಾದ ಪ್ರಾಣ, ಅವನು ತ್ವಗಿಂದ್ರಿಯದಲ್ಲಿ ಸ್ಪರ್ಶಗ್ರಾಹಕ ಚೇತನವಾಗಿ ನಿಂತ. ಹೀಗೆ ಪಂಚ ಇಂದ್ರಿಯಗಳ ಆವಿರ್ಭಾವವಾಯಿತು. ಇದು ಇಂದ್ರಿಯ ತತ್ವದ ಸೃಷ್ಟಿ, ಅಹಂಕಾರ ತತ್ವದ ತೇಜಸ ಭಾಗದಿಂದ ಸೃಷ್ಟಿಯಾಯಿತು. ಇನ್ನೂ ಒಂದು ಹುಟ್ಟಬೇಕಾಗಿದೆ. ಯಾಕಂದರೆ ಇಷ್ಟು ಹುಟ್ಟಿಯೂ ಮನುಷ್ಯನಿಗೆ ಜ್ಞಾನ ಬರುವುದಿಲ್ಲ. ಪಂಚಭೂತಗಳು ಮುಂದಕ್ಕೆ ಸೃಷ್ಟಿಯಾದವು. ಪಂಚಭೂತಗಳಲ್ಲಿ ಪಂಚ ತನ್ಮಾತ್ರೆಗಳು ಅಂದರೆ ಭೂಮಿಯಲ್ಲಿ ಗಂಧ, ನೀರಿನಲ್ಲಿ ರಸ, ಅಗ್ನಿಯಲ್ಲಿ ರೂಪ, ವಾಯುವಿನಲ್ಲಿ ಸ್ಪರ್ಶ, ಆಕಾಶದಲ್ಲಿ ಶಬ್ದ, ಹೀಗೆ ಪಂಚಭೂತಗಳಲ್ಲಿ ತನ್ಮಾತ್ರೆಗಳ ಸೃಷ್ಟಿಯಾಯಿತು. ಇಷ್ಟು ಆಗಿಯೂ ಕಣ್ಣಿನಿಂದ ರೂಪದ ಜ್ಞಾನ ಬರುವುದಿಲ್ಲ, ಕಿವಿಯಿಂದ ಶಬ್ದದ ಜ್ಞಾನ ಬರೋಲ್ಲ. ಯಾಕಂದರೆ ಮನಸ್ಸು ಇಲ್ಲ, ಅದರಿಂದ ಮನಸ್ಸಿನ ಸೃಷ್ಟಿಯಾಗಬೇಕು. ದೈವಾನ್ ದೇಹಾನ್ ಮನಃ ಖಾನಿ ಖಂಚಸ ತ್ರಿವಿಧಾತ್ ಅಂತ ಮನಸ್ಸನ್ನು ಕೂಡ ತೇಜಸಾಂಕಾರದಿಂದ ಸೃಷ್ಟಿಸಿದ. ಹಾಗಾದರೆ ಮನಸ್ಸು ಸೃಷ್ಟಿಸಿತು. ಮನಸ್ಸೂ ಇದೆ, ಇಂದ್ರಿಯಗಳೂ ಇದೆ. ಎಷ್ಟು ಇಂದ್ರಿಯದ ಸ್ಪರ್ಶವಾದರೂ ಕೂಡ ಮನಸ್ಸಿನ ಸಂಬಂಧ ಇಲ್ಲದೆ ಹೋದರೆ ಜ್ಞಾನ ಬರುವುದಿಲ್ಲ. ಉಪನ್ಯಾಸ ಪೂರ್ತಿಯಾಗಿ ಆಯಿತು ಅಂತ ಅಂದ್ಕೊಳ್ಳಿ. ಆಮೇಲೆ ಹೊರಗೆ ಹೋಗುವಾಗ ಇವತ್ತು ಏನು ಹೇಳಿದ್ರಲ್ವಾ ಅಬ್ಬಾ ಅಂತ ಒಬ್ಬರು ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಹೌದು, ಎಷ್ಟು ಚೆನ್ನಾಗಿ ಹೇಳಿದರು, ಅಬ್ಬಬ್ಬಾ ಅಂತ ಇವರು ಹೇಳಿದರು ಅಂತ ಅಂದ್ಕೊಳ್ಳಿ. ಆಮೇಲೆ ಕೇಳ್ತಾರೆ ಏನು ಹೇಳಿದರು? ಏನೋ ಹೇಳಿದ್ರಪ್ಪ, ಭಾರಿ ಹೇಳಿದ್ರಲ್ವಾ ಅಂತ. ಯಾಕೆ ಏನೋ ಹೇಳಿದರು ಭಾರಿ ಹೇಳಿದರು ಅಂತ ಯಾಕೆ ಏನೂ ಹೇಳಲಿಕ್ಕೆ ಬರೋದಿಲ್ಲ? ಯಾಕೆಂದರೆ ಕಿವಿ ಇಲ್ಲೇ ಇರ್ತದೆ, ಆದರೆ ಮನಸ್ಸು ಇನ್ನೆಲ್ಲೋ ಇರ್ತದೆ ಅಂತ ಅರ್ಥ. ನಮ್ಮ ಕಿವಿ ಇಲ್ಲೇ ಇದ್ದು ಮನಸ್ಸು ಎಲ್ಲೋ ಇದ್ದರೂ ಕಿವಿಗೆ ಶಬ್ದ ಹೋಗಿ ಪಡ ಪಡ ಅಂತ ಹೊಡಿತಾ ಇದ್ದರೂ ಗ್ರಹಣ ಆಗುವುದಿಲ್ಲ. ಇಂದ್ರಿಯಗಳಿಂದ ಅರ್ಥಜ್ಞಾನ ಉಂಟಾಗಬೇಕಾದರೆ ಮುಖ್ಯ ಬೇಕಾದದ್ದು ಮನಸ್ಸು. ಆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಅನೇಕ ದೇವತೆಗಳು. ಒಬ್ಬ ಅಹಂಕಾರ ತತ್ವದ ನಿಯಮನವನ್ನು ನಡೆಸ್ತಾ ಇರುವ ರುದ್ರದೇವನೇ ಮನಸ್ಸಿಗೆ ನಿಯಾಮಕನಾಗಿ ನಿಂತ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಆ ರುದ್ರದೇವರ ಪ್ರೇರಣೆ ಇಲ್ಲದೆ ಮನಸ್ಸು ಪಾಪಕ್ಕೂ ಕಾರಣ ಆಗುವುದಿಲ್ಲ, ಪುಣ್ಯಕ್ಕೂ ಕಾರಣವಾಗುವುದಿಲ್ಲ. ಅದು ಮನಸ್ಸು ಮುಂದೆ ಸರಿಯುವುದೇ ಆ ರುದ್ರದೇವರ ಕಾರಣದಿಂದ. ಗರುಡಶೇಷ ರುದ್ರರು ಮೂರೂ ಮಂದಿಯೂ ಕೂಡ ಮನೋನಿಯಾಮಕರಾಗಿದ್ದಾರೆ. ನಂತರದಲ್ಲಿ ನಿಯಾಮಕರಾಗಿ ಇಂದ್ರ ಮತ್ತು ಕಾಮನಿಗೆ ಮನ್ಮಥ ಅಂತ ಹೆಸರು ಬಂದದ್ದೇ ಮನಸ್ಸನ್ನು ಮಥನ ಮಾಡುವ ಕಾರಣದಿಂದ. ಮನಸ್ಸನ್ನು ಎಡವಟ್ಟು ಮಾಡುವವನೇ ಅವನು. ಆದ್ದರಿಂದ ಮನೋನಿಯಾಮಕನಾಗಿ ಮನ್ಮಥನೂ ಕೂಡ ಒಬ್ಬ ಇದ್ದಾನೆ. ಆ ನಂತರದಲ್ಲಿ ಮನಸ್ಸಿಗೆ ನಿಯಾಮಕನಾಗಿ 12ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ಚಂದ್ರ ಇದ್ದಾನೆ. ಭಗವಂತನ ಮನಸ್ಸಿನಿಂದಲೇ ಹುಟ್ಟಿದವ ಚಂದ್ರಮ ಮನಸೋ ಜಾತಃ ಅಂತ. ಭಗವಂತನ ಮನಸ್ಸಿನಿಂದ ಹುಟ್ಟಿದಂತಹ ಚಂದ್ರ ಆತ ನಮ್ಮ ಮನಸ್ಸನ್ನು ನಿಯಮಿಸ್ತಾನೆ. ಆದ್ದರಿಂದಲೇ ಕೆಲವರಿಗೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಎಡವಟ್ಟಾಗುವುದು ಅದಕ್ಕೋಸ್ಕರ. ಈ ಚಂದ್ರ ಮನೋನಿಯಾಮಕನಾದ್ರಿಂದ ಅವನು ಆಕಾಶದಲ್ಲಿ ಪೂರ್ಣವಾಗಿರುವಂಥ ದಿವಸ ಎರಡು. ಒಂದು ರಾತ್ರಿಯಲ್ಲಿ ಪೂರ್ತಿಯಾಗಿರುವುದು ಹುಣ್ಣಿಮೆಯ ದಿವಸ, ಹಗಲಿನಲ್ಲಿ ಪೂರ್ತಿಯಾಗಿ ಚಂದ್ರ ಇರುವುದು ಅಮಾವಾಸ್ಯೆ ದಿವಸ. ಅಮಾವಾಸ್ಯೆಯ ದಿವಸ ಚಂದ್ರ ಉದಯಿಸುವಾಗಲೇ ಚಂದ್ರನ ಜೊತೆಗೇ ಸೂರ್ಯ ಉದಯಿಸುವಾಗ ಸೂರ್ಯನ ಜೊತೆಗೇ ಚಂದ್ರ ಉದಯಿಸಿ, ಸೂರ್ಯ ಅಸ್ತಂಗತನಾಗುವಾಗ ಸೂರ್ಯನ ಜೊತೆಗೇ ಚಂದ್ರ ಅಸ್ತಂಗತನಾಗ್ತಾನೆ. ಅದಕ್ಕೋಸ್ಕರವೇ ಅಮಾವಾಸ್ಯ ಅಂತ ಹೆಸರು. ಅಮ ಅಂದರೆ ಜೊತೆಗೆ, ವಾಸ ಅಂದರೆ ಇರುವುದು. ಯತ್ರಾಮ ವಸತಿ ತಿಥಾ ವಿನೇನ ಚಂದ್ರ. ಯಾವ ತಿಥಿಯಲ್ಲಿ ಚಂದ್ರ ಸೂರ್ಯನ ವಸತಿ ಅವನ ಜೊತೆಗೆ ವಾಸ ಮಾಡ್ತಾನೋ ಅದಕ್ಕೆ ಅಮಾವಾಸ್ಯ ಅಂತ ಹೆಸರು. ಆ 2 ದಿವಸದಲ್ಲಿ ಮನಸ್ಸು ಚಂದ್ರನಿಂದ ಹೇಗೆ ನಿಯಮ್ಯ ಅಂತ ಹೆಚ್ಚಿನ ಜನರಿಗೆ ಅರ್ಥ ಆಗ್ತದೆ.
ಯಾಕಂದರೆ ಮನಸ್ಸು ಸ್ವಲ್ಪ ಎಡವಟ್ಟಿದ್ದವರು ಆ 2 ದಿವಸದಲ್ಲಿ ಕುಣಿದಾಡಿಯೇ ಬಿಡ್ತಾರೆ. ಅದರಿಂದ ಮನಸ್ಸು, ಅದಕ್ಕೋಸ್ಕರ ಶಾಸ್ತ್ರ ಏನು ಹೇಳಿತು ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿವಸ ವೇದಾಂತಗಳ ಪಾಠ ಮಾಡಬೇಡ ಅಂತ ಹೇಳಿತು. ವೇದಾಂತಗಳನ್ನು ಪಾಠ ಮಾಡಬೇಡ. ಯಾಕಂದರೆ ಹುಣ್ಣಿಮೆ ಅಮಾವಾಸ್ಯೆ ಇವರ ಮನಸ್ಸು ಏನೇನೋ ಎಡವಟ್ಟು ಕುಣಿದು ಕುಪ್ಪಳಿಸಿಕೊಂಡಿರ್ತದೆ. ಆವಾಗ ನಿನ್ನ ಪಾಠ ಸೇರಿದರೆ ಅದು ಅರ್ಥ ಆಗುವುದರ ಬದಲು ಅನರ್ಥವೋ ಅಪಾರ್ಥವೋ ಆಗಿಬಿಡ್ತದೆ. ಆದ್ದರಿಂದ ಹೊಸ ಪಾಠಗಳನ್ನು ಅವತ್ತು ಮಾಡಬೇಡ. ಬರೀ ಹುಣ್ಣಿಮೆ ಅಮಾವಾಸ್ಯೆ ಮಾತ್ರ ಅಲ್ಲ, ಆದರೆ ಆ ಕಡೆ ಈ ಕಡೆ 2 ದಿವಸವೂ ಕೂಡ ಅನಧ್ಯಯನ ಅಂತ ಇಟ್ಟುಬಿಡು, ಅದು ಹೊಸ ಪಾಠ ಮಾಡಬೇಡ ಅಂತ ಶಾಸ್ತ್ರ ಆದೇಶ ಮಾಡಿತು. ಹಿಂದಿನ ಕಾಲದಲ್ಲಿ ಪಾಠ ಇಲ್ಲದೇ ಇದ್ದ ದಿವಸ ಅಂತ ಹೇಳಿದರೆ ಪಾಡ್ಯ, ಈ ಕಡೆ ಹುಣ್ಣಿಮೆ ಅಮಾವಾಸ್ಯೆ. ಅದರ ಪಕ್ಕದಲ್ಲಿ ಚತುರ್ದಶಿಯೂ ಕೂಡ ವಿಶೇಷ ಪಾಠಗಳು ನಡೀತಾ ಇರಲಿಲ್ಲ, ಬರೀ ವೇದಾಂಗಗಳ ಪಾಠ ನಡೀತಾ ಇತ್ತು, ವೇದಾಂತ ಮತ್ತು ವೇದಗಳ ಪಾಠ ನಡೀತಾ ಇರಲಿಲ್ಲ. ಈಗ ಇದು ಕೇಳಿದರೆ ಮಕ್ಕಳಿಗೆ ಗೊತ್ತೇ ಇಲ್ಲ. ಹೀಗೆ ಹೌದಾ, ಹಾಗೆಲ್ಲ ಇತ್ತಾ, ನಮಗೆ ಹುಣ್ಣಿಮೆ ಯಾವಾಗಲೇ ಗೊತ್ತಾಗಲ್ಲ, ಇನ್ನು ರಜೆ ಯಾವಾಗ ಕೊಡುವುದು ಗೊತ್ತೇ ಆಗಲ್ಲ ಅಂತ ಹೇಳ್ತಾರೆ ಮಕ್ಕಳು. ಇವತ್ತು ಏನಿದ್ರು ಕೂಡ ಸಂಡೇ, ಅದು ಸಂಡೇ ಯಾಕೆ ಅಂತಲೂ ಇವ್ರಿಗೆ ಗೊತ್ತಿಲ್ಲ. ಅದು ಸನ್ ಅಂದರೆ ಸೂರ್ಯ ಅಂತಲೂ ಗೊತ್ತಿಲ್ಲ, ಸಂಡೇ ಪಕ್ಕದಲ್ಲಿರುವುದು ಮೂನ್ ಡೇ ಅನ್ನೂ ಗೊತ್ತಿಲ್ಲ, ಮಂಡೇ ಮಾತ್ರ ಗೊತ್ತಿರೋದು ಅವರಿಗೆ. ಅದು ಮೂನಿಗೆ ಸಂಬಂಧಪಟ್ಟ ಸೋಮವಾರ, ಅದರಿಂದ ಮೂನ್ ಡೇ ಅಂತ ಹೆಸರಿಟ್ಟಿದ್ರು. ಆಮೇಲೆ ಎಡವಟ್ಟಾಗಿ ಅದು ಬೆಂಗಳೂರು ಹೋಗಿ ಬ್ಯಾಂಗಳೂರು ಆದ ಹಾಗೆ, ದುರ್ಜಯಲಿಂಗ ಹೋಗಿ ಡಾರ್ಜಿಲಿಂಗ ಆದ ಹಾಗೆ, ಲಕ್ಷ್ಮಣಪುರ ಹೋಗಿ ಲಕ್ನೋ ಅಂತ ಆದ ಹಾಗೆ, ಲವಪುರ ಹೋಗಿ ಲಾಹೋರ್ ಆದ ಹಾಗೆ, ಈ ಮೂನ್ ಡೇಯೇ ಹೋಗಿ ಮಂಡೇ ಆಗಿದೆ ಅಂತಲೂ ಮಕ್ಕಳಿಗೆ ಗೊತ್ತಾಗಲ್ಲ. ನಮ್ಮ ಪ್ರಾಚೀನ ಜ್ಯೋತಿಷಿಕ ವಿಜ್ಞಾನ ಏನಿದೆ, ಜ್ಯೋತಿಷ್ಯ ವಿಜ್ಞಾನ, ಅದೇ ಇವತ್ತು ಎಲ್ಲ ಶಾಸ್ತ್ರಕ್ಕೂ ಕೂಡ ಎಲ್ಲ ಪ್ರಪಂಚದ ಎಲ್ಲ ದರ್ಶನಗಳಿಗೂ ಮೂಲವಾಗಿದೆ ಅನ್ನುವ ಪರಿಕಲ್ಪನೆ ಇಲ್ಲದೆ ನಮ್ಮ ಅಜ್ಜಂದಿರೆಲ್ಲ ಬರೀ ಮೂಢನಂಬಿಕೆಯವರು ಅಂತ ತಿಳ್ಕೊಂಡೇ ಮಕ್ಕಳು ಬೆಳೀತಾ ಇದ್ದಾರೆ. ಸೂರ್ಯ ಚಂದ್ರ ಇವರೆಲ್ಲರೂ, ಸೂರ್ಯನ ಜೊತೆಗಿರುವ ಚಂದ್ರ ಆತ ಕಿವಿಗೆ ಅಭಿಮಾನಿಯಾಗುವುದರ ಜೊತೆಗೆ ಮನಸ್ಸಿಗೂ ಅಭಿಮಾನಿಯಾಗಿದ್ದುಕೊಂಡು ಮನಸ್ಸನ್ನು ನಿಯಂತ್ರಿಸತಕ್ಕಂಥವನಿದ್ದಾನೆ. ಆಮೇಲೆ ಮುಂದಕ್ಕೆ ಪರ್ಜನ್ಯ, ನಂತರದಲ್ಲಿ ಬುಧ ಅನ್ನುವ ನವಗ್ರಹಗಳಲ್ಲಿ ಒಬ್ಬನಾದ ಬುಧ, ಇವರೆಲ್ಲ ಮನಸ್ಸಿಗೆ ನಿಯಾಮಕವಾದಂತಹ ಚೇತನಗಳು. ಹೀಗೆ ಮನಸ್ಸಿನ ಸೃಷ್ಟಿಯಾಯಿತು. ಇದರ ಜೊತೆಗೆ ಇದು ಮನಸ್ತತ್ವ ಅಂತ 4ನೇ ಹಂತದಲ್ಲಿ, 5ನೇ ಹಂತದಲ್ಲಿ ಮನಸ್ಸಿನ ಸೃಷ್ಟಿಯಾಯಿತು. ಇದರ ಜೊತೆಗೆ ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಅದರಲ್ಲೂ ಒಂದು ಕ್ರಮ ಇದೆ. ಮೊದಲು ತಾಮಸ ಅಹಂಕಾರದಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು, ವಾಯುವಿನಿಂದ ತೇಜಸ್ಸು, ತೇಜಸ್ಸಿನಿಂದ ಜಲ, ಜಲದಿಂದ ಪೃಥಿವಿ, ಅದರಲ್ಲಿ ಕ್ರಮವಾಗಿ ಶಬ್ದಸ್ಪರ್ಶ ರೂಪ ರಸಗಂಧಗಳು, ಇಷ್ಟು ಸೃಷ್ಟಿ 6ನೇ ಹಂತದಲ್ಲಿ ಸೃಷ್ಟಿಯಾಯಿತು. 6ನೇ ಹಂತಕ್ಕೆ ಬಂದಾಗ ಒಂದು ವಿಚಿತ್ರವಾದ ಸೃಷ್ಟಿಯಾಯಿತು. ಅದಕ್ಕೆ ಹೆಸರು ಅಜ್ಞಾನ ಅಂತ ಹೆಸರು. ಹೀಗೆ 5 ಹಂತ ಸರಿಯಾಗಿ ಸೃಷ್ಟಿಯಾಗ್ತಾ ಬಂತು. 6ನೇ ದಿವಸಕ್ಕೆ ಬರಬೇಕಾದರೆ ಸೃಷ್ಟಿ ಸ್ವಲ್ಪ ಎಡವಟ್ಟಾಗೋಯ್ತಂತೆ. ಅದನ್ನು ಭಾಗವತ ಹೇಳುವಾಗಲೇ ಸ್ವಲ್ಪ ವಿಚಿತ್ರವಾಗಿ ಹೇಳುತ್ತದೆ. ಷಷ್ಟಸ್ತು ತಮಸಃ ಸರ್ಗಃ ಯಸ್ತ್ವಬುದ್ಧಿಕೃತ ಪ್ರಭೋ. 6ನೇ ಹಂತದ ಸೃಷ್ಟಿ ತಮಸ್ಸಿನ ಸೃಷ್ಟಿ, ಅಂದರೆ ಅಜ್ಞಾನದ ಸೃಷ್ಟಿ. ಅದು ಯಾಕಾಯಿತು? ಯಸ್ತು ಅಬುದ್ಧಿಕೃತ ಪ್ರಭೋ, ಅದು ಚತುರ್ಮುಖ ಬ್ರಹ್ಮ ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಗಿ ಹೋಯಿತು ಅಂತ ಹೀಗೆ ಹೇಳುತ್ತೆ ಭಾಗವತ. ಅಬುದ್ಧಿಕೃತ, ಬುದ್ಧಿಪೂರ್ವಕವಾಗಿ ಸೃಷ್ಟಿಸಿದ್ದಲ್ಲ, ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಯಿತು. ಈ ಭಾದ್ರಪದ ಚೌತಿಯ ದಿವಸ ಮನೆಯಲ್ಲೇ ಒಂದು ಗಣಪತಿಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಅಪ್ಪ ಮಗನಿಗೆ ಆವೆ ಮಣ್ಣನ್ನು ತಂದು ಕೊಟ್ಟ, ಅಥವಾ ಜೇಡಿ ಮಣ್ಣು ತಂದು ಕೊಟ್ಟ, ಇದರಿಂದ ಗಣಪತಿಯನ್ನು ಮಾಡು ಅಂತ. ಇವನು ಮಣ್ಣನ್ನು ಹಿಡ್ಕೊಂಡು ಗಣಪತಿ ಮಾಡಬೇಕು ಹೇಗೆ ಅಂತ ಭಾರಿ ಯೋಚನೆ ಮಾಡಿ ಗಣಪತಿ ಮಾಡಿ ಇಟ್ಟ. ಆಮೇಲೆ ಎಲ್ಲ ಮುಗಿದ ಮೇಲೆ ಅಪ್ಪ ಬಂದು ಪಕ್ಕದಲ್ಲಿ ಗಣಪತಿ ಅಂತ ಒಂದು ಬರೆದಿಡು ಅಂತ ಹೇಳಿದ. ಯಾಕಂದರೆ ಅದನ್ನು ನೋಡಲಿಕ್ಕೆ ಥೇಟ ಆಂಜನೇಯ ಇದ್ದ ಹಾಗಿತ್ತದು. ವಿನಾಯಕಂ ಪ್ರಕುರ್ವಾಣೋ ರಚಯಾಮಾಸ ವಾನರಂ ಅಂತ ಮಾಡಲಿಕ್ಕೆ ಹೊರಟದ್ದು ವಿನಾಯಕನನ್ನು, ಆದದ್ದು ವಾನರ. ಆದ್ದರಿಂದ ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಗುವುದು ಅನ್ನುವುದು ಆತನಲ್ಲಿ ಸರಿಯಾದ ಚಾತುರ್ಯ ಅಥವಾ ಪರಿಜ್ಞಾನ ಇಲ್ಲದೆ ಹೋದರೆ ಆಗತಕ್ಕಂಥ ಎಡವಟ್ಟುಗಳಲ್ವಾ. ಆದರೆ ಸರ್ವಜ್ಞ ಕಲ್ಪನಾದ ಚತುರ್ಮುಖನಲ್ಲಿ ಎಡವಟ್ಟಾಗುವುದು ಹೇಗೆ ಸಾಧ್ಯ? ಆದ್ದರಿಂದ ಆಚಾರ್ಯರು ತಾತ್ಪರ್ಯ ಬರೀತಾರೆ. ಅಬುದ್ಧಿಕೃತ ಅಂದರೆ ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಯಿತು ಅಂತ ಅರ್ಥ ಅಲ್ಲ, ಭಗವಂತನ ಪ್ರೇರಣೆಯಿಂದ ಆದದ್ದು ಅಂತ ಅರ್ಥ. ಭಗವಂತನಿಗೆ ಆ ಅಂತ ಹೆಸರು. ಆ ಬುದ್ಧಿ ಅಂದರೆ ಭಗವಂತ ಕೊಟ್ಟ ಬುದ್ಧಿ ಅಂತ ಅರ್ಥ. ಅದರಿಂದ ಕೃತ ಅಂದರೆ ರಚಿಸಲ್ಪಟ್ಟದ್ದು ಅಂತ. ದೇವರ ಸುಂದರವಾದ ಹೆಸರು ಆ. ನಾವು ಈಗ ಬೇರೆ ಬೇರೆ ಹೆಸರೆಲ್ಲ ದೇವರದ್ದೇ ಅಂತ ಹೇಳಿದ್ದೇವೆ. ಆ ಅನ್ನೋದು ದೇವರ ಹೆಸರು. ದೇವರಿಗೆ ತುಂಬ ಇಷ್ಟದ ಹೆಸರಂತೆ. ಯಾಕಂದರೆ ಈ ಹೆಸರು ಯಾರೂ ಇಟ್ಟುಕೊಳ್ಳುವುದಿಲ್ಲ ಅಂತ ಇಷ್ಟ ಅವನಿಗೆ. ಅವನು ನಾರಾಯಣ ಅಂತ ಹೆಸರಿಟ್ಟರೆ ನಾವು ನಾರಾಯಣಾಚಾರ ಆಗಿಬಿಡ್ತೇವೆ. ಅವನು ಸತ್ಯನಾರಾಯಣ ಅಂತ ಇಟ್ಕೊಂಡ್ರೆ ನಮಗೆ ಅದು ಬಿಡೋಲ್ಲ, ನಾವು ಅದಕ್ಕೂ ಸೇರಿಸಿ ಅದು 6 ಅಕ್ಷರ ಆದರೂ ತೊಂದರೆ ಇಲ್ಲ, ಇರಲಿ ಅದು ಒಂದು ಹೆಸರು ಪರವಾಗಿಲ್ಲ ಅಂತ ಇಟ್ಟುಕೊಳ್ತೇವೆ. ಅಲ್ಲಿ ಸತ್ಯದ ಹಿಂದೆ ಮಹಾಸತ್ಯನಾರಾಯಣ ಅಂತ ಅವನಿಗೆ ಹೆಸರಿದ್ದರೆ ಅದನ್ನು ನಾವು ಹೆಸರಿಟ್ಕೊಂಡು ಬಿಡ್ತೇವೆ.
ಈ ದೇವರ ಏನು ಹೆಸರಿಟ್ಟಿದ್ರೂ ನಾವು ಇಟ್ಟುಕೊಳ್ತೇವೆ ಅಲ್ವಾ. ಅದಕ್ಕೆ ದೇವರಿಗೆ ಖುಷಿ ಏನು ಅಂದರೆ ಆ ಅನ್ನೋ ಹೆಸರು ಯಾರೂ ಇಟ್ಟುಕೊಳ್ಳುವುದಿಲ್ಲ ಅಂತ ಅದು ದೇವರ ರಹಸ್ಯನಾಮವಾಗಿ ನಿಂತಿದೆ. ಉಪನಿಷತ್ತು ಹೇಳುತ್ತೆ ಭಗವಂತನಿಗೆ ಆ ಅಂತ ಹೆಸರು ಅಕ್ಕಿತಿ ಬ್ರಹ್ಮ. ಪಂಚರಾತ್ರ ಹೇಳುತ್ತದೆ ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮಾಭಿದಾಯಕ. ಆ ಅನ್ನುವುದು ಭಗವಂತನನ್ನು ಹೇಳುವ ಶಬ್ದ. ಯಾಕೆ ಗೊತ್ತೋ, ಅವನು ಎಲ್ಲಕ್ಕಿಂತಲೂ ವಿಲಕ್ಷಣ ಆದ್ದರಿಂದ ಆ ಅಂತ ಅವನಿಗೆ ಹೆಸರು. ಆ ಅನ್ನುವುದಕ್ಕೆ ಅರ್ಥ ಏನು ಅಂದರೆ ಅಲ್ಲ ಅಂತ ಅರ್ಥ. ಜ್ಞಾನ ಅಜ್ಞಾನ. ಅಜ್ಞಾನ ಅಂದರೆ ಏನು? ಜ್ಞಾನ ಅಲ್ಲ. ಆ ಅನ್ನೋದು ಅಲ್ಲ ಅನ್ನುವುದನ್ನೇ ಹೇಳುವುದು. ಅಮಾನೋನ ಪ್ರತಿಷೇಧೆ. ಆ ಮಾ ನೋ ನ ಇದು ಅಲ್ಲ ಅನ್ನುವುದನ್ನು ಹೇಳುವ ಸಂಸ್ಕೃತದ ಅವ್ಯಯಗಳು. ಆದ್ದರಿಂದ ಆ ಅನ್ನುವುದು ಅಲ್ಲ ಅನ್ನುವುದನ್ನು ಹೇಳುವ ಶಬ್ದ. ದೇವರಿಗೆ ಹೆಸರೇನು? ಅಲ್ಲ ಅಂತ ದೇವರ ಹೆಸರು. ಅಲ್ಲ ಅಕ್ಬರ್ ತೇರೇ ನಾಮ್ ಅಂತ ಅದಕ್ಕೋಸ್ಕರ ಹೇಳಿದ್ದು. ಭಗವಂತನ ಹೆಸರಿನಲ್ಲಿ ಅಲ್ಲ ಅಂತ ಒಂದು ಹೆಸರು, ಆ ಅಂತ ಅವನ ಹೆಸರು. ಯಾಕೆ ದೇವರನ್ನು ಅಲ್ಲ ಅಂತ ಕರೆಯುವುದು? ದೇವರನ್ನು ಹೌದು ಅಂತ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ, ಆದ್ದರಿಂದ ದೇವರನ್ನು ಅಲ್ಲ ಅಂತ ಕರೆಯುವುದು. ದೇವರನ್ನು ಕಂಡು ಬಂದ ವ್ಯಕ್ತಿ ಹತ್ರ ನೀವು ಕೇಳಿ ದೇವರು ಹೇಗಿದ್ದಾನೆ ಅಂತ, ಅವನು ಭಾರಿ ಅಂದರೆ ಭಾರಿ, ಭಾರಿ ಚಂದ ಅಂದರೆ ಭಾರಿ, ಸೌಂದರ್ಯದ ಸಾಕಾರ ಮೂರ್ತಿ ಅದು ಅಂತ ಹೇಳ್ತಾನೆ. ಈಗ ಇವನು ಇಷ್ಟೆಲ್ಲ ದೊಡ್ಡ ಭಾರಿ ಅಂದರೆ ಬಹಳ, ಬಹಳ ಅಂದರೆ ಭಾರಿ ಅಂತ ಇವನಿಗೆ ಗೊತ್ತಿಲ್ವೋ, ಅದನ್ನು ಅವನ ಹತ್ರ ಕೇಳಬೇಕಾ? ಅವನು ಅಷ್ಟು ಹೇಳಿದ ಮೇಲೆ ಇವಾಗ ಕೇಳ್ತಾನೆ, ನನಗೆ ಯಾಕೋ ಅರ್ಥ ಆಗಲಿಲ್ಲ, ದೇವರು ತುಂಬ ಚಂದ ಇದ್ದಾನಲ್ವ, ಎಷ್ಟು ಚಂದ, ನನ್ನಷ್ಟು ಚಂದ ಇದ್ದಾನೋ ಅಂತ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಅವ ಏನು ಹೇಳ್ತಾನೆ? ಅವನ ಮುಂದೆ ನೀನು ಮಂಗ ಅಂತ ಹೇಳ್ತಾನೆ. ಇದರಿಂದ ಮಂಗಳಾರತಿ ಮಾಡಿಸಿಕೊಂಡ ಈತ ಆಮೇಲೆ ಯಾರೋ ಚಂದದ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಾರೆ ಯಾರನ್ನೋ, ಅವನನ್ನು ಉಲ್ಲೇಖಿಸಿ ಅಷ್ಟು ಚಂದನೋ? ಅಲ್ಲಪ್ಪ ಭಾರಿ ಚಂದ. ಹಾಗಾದರೆ ಆ ಚಿತ್ರದಲ್ಲಿ ಬರೆದಷ್ಟು ಚಂದನೋ? ಅಲ್ಲಪ್ಪ ಭಾರಿ. ಮಾತ್ರ ಎಷ್ಟು? ಅವನು ನೀವು ಎಷ್ಟು ಅದರ 100 ಪಟ್ಟು ಚಂದವೋ? ಅಲ್ಲಪ್ಪ 1000 ಪಟ್ಟು, 1,00,000 ಪಟ್ಟು. ಅಲ್ಲ ಅಲ್ಲ ಅಂತ ದೇವರನ್ನು ಹೇಳ್ತಾನೆ ಹೊರತು ಹೌದು ಅಂತ ಹೇಳ್ಯವ? ದೇವರನ್ನು ಅಲ್ಲ ಅಂತ ತಿಳಿಸ್ಬೋದೇ ಹೊರತು ಹೌದು ಅಂತ ತಿಳಿಸ್ಲಿಕ್ಕಾಗುವುದಿಲ್ಲ. ನೇತಿ ನೇತ್ಯಾತ್ಮ. ಉಪನಿಷತ್ತು ಹೇಳುತ್ತೆ ಭಗವಂತ ಅಲ್ಲ ಅಲ್ಲ ಅಂತ ದೇವರನ್ನು ತಿಳಿಸಬಹುದು. ಅವನು ಇದಲ್ಲ ಅದಲ್ಲ, ಅದಕ್ಕಿಂತ ವಿಲಕ್ಷಣ, ಇದಕ್ಕಿಂತ ವಿಲಕ್ಷಣ, ಸರ್ವ ವೈಲಕ್ಷಣ್ಯೇನ ಅವನ ಜ್ಞಾನ ಬರುತ್ತೆ. ಅವ ಹೌದು ಅಂತ ನೀವು ತಿಳಿಬೇಕಾದ್ರೆ ಕಾಣಬೇಕು. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಯಾವಾಗ? ತಸ್ಮಿನ್ ದೃಷ್ಟೇ ಪರಾವರೆ. ಅವನನ್ನು ಸಾಕ್ಷಾತ್ತಾಗಿ ನೀವು ಕಂಡಾಗ ಮಾತ್ರ ಹೌದು ಅನ್ನುವ ಜ್ಞಾನ ಬರುತ್ತೆ. ನೀವು ಇನ್ನೊಬ್ಬರಿಂದ ಅವನನ್ನು ತಿಳಿಬೇಕೋ? ಅಲ್ಲ ಅಂತಲೇ ತಿಳ್ಕೊಳ್ಬೇಕು. ಈ ಸರ್ವ ವಿಲಕ್ಷಣನಾದ್ದರಿಂದ ಭಗವಂತನಿಗೆ ಆ ಅಂತ ಹೆಸರು. ಆ ಬುದ್ಧಿ ಅಂದರೆ ಭಗವಂತ ಕೊಟ್ಟಂತಹ ಬುದ್ಧಿ, ಅದರಿಂದಾಗಿ ಚತುರ್ಮುಖ ಬ್ರಹ್ಮ ಅಜ್ಞಾನವನ್ನು ಸೃಷ್ಟಿಸಿದ. ಅಜ್ಞಾನದ ಸೃಷ್ಟಿ ಆಗದೆ ಹೋದರೆ ಉಳಿದ ಸೃಷ್ಟಿಗೆ ಬೆಲೆಯೇ ಇಲ್ಲ. ದುರ್ಯೋಧನಾದಿಗಳು ಸೃಷ್ಟಿಸಲ್ಪಟ್ಟದ್ದರಿಂದ ಅಲ್ವ ನಾವು ಪಾಂಡವರ ಕಥೆ ಕೇಳುವುದು. ಅಕಸ್ಮಾತ್ ಈ ಕೌರವರು ಹುಟ್ಟಲೇ ಇಲ್ಲ ಅಂತ ಅಂದ್ಕೊಳ್ಳಿ, ಪಾಂಡವರ ಕಥೆ ಯಾರಿಗೂ ಬೇಡ ಇತ್ತು. ಆ ಪಾಂಡವರು ಇವತ್ತು ಅಷ್ಟು ದೊಡ್ಡದು ಮಾಡಿದ್ದು ಯಾರು ಅಂತ ಹೇಳಿದರೆ ದುರ್ಯೋಧನಾದಿಗಳು. ಮಹಾಕುರುಕ್ಷೇತ್ರ ಎಲ್ಲ ಬರುತ್ತಲ್ವ ಚಲನಚಿತ್ರಗಳಾಗಿ. ಆ ದುರ್ಯೋಧನನ್ನು ಅಷ್ಟು ಮಾಡಿದ್ರಿಂದ ನಾವು ಸರಿಯಾಗಿ ಭಾಗವತನ ಓದಲಿಕ್ಕೆ ಹೋಗ್ತೇವೆ. ಇಲ್ಲದೆ ಹೋದರೆ ಓ ದುರ್ಯೋಧನ ಅಷ್ಟು ಒಳ್ಳೆಯವನ, ಅಷ್ಟು ಚೆನ್ನಾಗಿ ಚಲನಚಿತ್ರ ಮಾಡಿದ್ದಾರಲ್ವ, ನಿಜವಾಗಿ ವೇದವ್ಯಾಸರು ಹಾಗೆ ಹೇಳಿದ್ದಾರೋ ಅಂತ ಒಂದು ಜಿಜ್ಞಾಸೆ ಹುಟ್ಟಿ ಆಮೇಲೆ ಭಾಗವತ ಮಹಾಭಾರತ ಓದಿದ ಮೇಲೆ ವಾ ಇವರೇ ಎಡವಟ್ಟು ಮಾಡಿಟ್ಟಿದ್ದಾರೆ ಚಿತ್ರವನ್ನು ಅಂತ ಆಮೇಲೆ ನಮ್ಗೆ ಗೊತ್ತಾಗೋದು. ಅಜ್ಞಾನದ ಸೃಷ್ಟಿಯಾದದ್ದರಿಂದ ಉಳಿದದ್ದಕ್ಕೆಲ್ಲ ಒಂದು ಬೆಲೆ ಬಂತು, ಒಂದು ತಡೆ ಇದೆ, ಅಜ್ಞಾನ ಇದೆ. ಅಜ್ಞಾನದ ನಿವೃತ್ತಿಗೋಸ್ಕರ ನಾವು ಎಷ್ಟೆಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ. ಅಕಸ್ಮಾತ್ ಅಜ್ಞಾನ ಸೃಷ್ಟಿ ಆಗದೆ ಹೋದರೆ ಪ್ರತಿ ವರ್ಷ ಈ ಪ್ರೋಷ್ಠಪದಿ ಭಾಗವತ ಪ್ರವಚನ ಯಾರೂ ಕೇಳಲಿಕ್ಕೆ ಬರ್ತಿರ್ಲಿಲ್ಲ. ಹೋದ ವರ್ಷ ಕೇಳಿದ್ದೇವಲ್ವ, ಈ ವರ್ಷ ಯಾಕೆ ಅಂತ ಬಿಟ್ಬಿಡ್ತಿದ್ವಿ. ಯಾಕಂದರೆ ಅಜ್ಞಾನ ಇದೆ ಅಲ್ವ ನಮಗೆ. ಆದ್ದರಿಂದ ಅದರಿಂದ ಇಷ್ಟು ಹೋಯಿತು, ಇದರಿಂದ ಇಷ್ಟು ಹೋಯಿತು. ಅಜ್ಞಾನದ ಸೃಷ್ಟಿಯಿಂದಾಗಿ ಮನುಷ್ಯ ಸಾಧನೆಯ ಕಡೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಇದು 6ನೆಯ ಹಂತದಲ್ಲಿ ನಡೆದ ಸೃಷ್ಟಿ, ಅಜ್ಞಾನದ ಸೃಷ್ಟಿ. ಅಜ್ಞಾನದ ನಂತರದಲ್ಲಿ ಪ್ರಾಣಿಗಳ ಸೃಷ್ಟಿ ಆಯಿತು, ಅದು ಬಹಳ ಮುಖ್ಯವಾದ ಸೃಷ್ಟಿ. 7ನೆಯ ಹಂತದಲ್ಲಿ ವೃಕ್ಷಗಳೆಂಬ ಪ್ರಾಣಿಗಳು, 8ನೆಯ ಹಂತದಲ್ಲಿ ತಿರ್ಯಕ್ಸುರೋತಸ್ಸು ಅಂತ ಕರೆಸುವ ಗೋವು ಮೊದಲಾದ ಪ್ರಾಣಿಗಳ ಸೃಷ್ಟಿ, 8ನೆಯ ಹಂತ ಆದಮೇಲೆ 9ನೆಯ ಹಂತದಲ್ಲಿ ಮನುಷ್ಯನೆಂಬಂತಹ ಅಧಸ್ರೋತಸ್ಸಿನ ಸೃಷ್ಟಿಯಾಗ್ತದೆ ಅನ್ನುವುದು ಮುಂದಿನ 3 ಸೃಷ್ಟಿ. ಆ ಸೃಷ್ಟಿಯ ಚಿಂತನೆಯ ಜೊತೆಗೆ ಉಳಿದ ಆಲೋಚನೆಯನ್ನು ನಾಳೆ ಮತ್ತೆ ಸೇರಿದಾಗ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.